In this problem, two positive ions, each carrying a charge q, are separated by a distance d. If F is the force of repulsion between the ions, two positive ions are there here, two positive ions. Between the ions, the number of electrons missing from each ion will be E being the charge of electron. ಸೊ ಇಲ್ಲಿ ಪಾಸಿಟಿವ್ ಅಯಾನ್ ಇದೆ, ಆ ಪಾಸಿಟಿವ್ ಅಯಾನ್ ಚಾರ್ಜ್ ಕ್ಯೂ. ಸೊ ಪಾಸಿಟಿವ್ ನೆಗೆಟಿವ್ ಅಂದರೆ ಏನು? ಚಾರ್ಜನ್ನು ಎಲೆಕ್ಟ್ರಾನನ್ನು ನಾವು ತೊಲಗಿಸಿಬಿಟ್ಟಿದ್ರೆ ಒಂದು ಮೆಟೀರಿಯಲಿಂದ ಆ ಮೆಟೀರಿಯಲ್ಲು ಪಾಸಿಟಿವ್ ಚಾರ್ಜ್ ಆಗುತ್ತೆ. ಯಾವುದೇನು ಒಂದು ಮೆಟೀರಿಯಲ್ಗೆ ಎಲೆಕ್ಟ್ರಾನ್ಸನ್ನು ನಾವು ಸಪ್ಲೈ ಮಾಡಿದ್ರೆ, ಆ್ಯಡ್ ಮಾಡಿದ್ರೆ ಅದು ನೆಗೆಟಿವ್ ಆಗುತ್ತೆ. ಇಲ್ಲಿ ಪಾಸಿಟಿವ್ ಅಯಾನ್ ಆಗಿದೆ ಅಂದರೆ ಎಲೆಕ್ಟ್ರಾನ್ಸು ತೆಗೆದಿದ್ವಿ. ಸೊ ಕೆಲವು ಎಲೆಕ್ಟ್ರಾನ್ಸು ಇಲ್ಲ. ಎಷ್ಟು ಎಲೆಕ್ಟ್ರಾನ್ಸ್ ಇಟ್ಟಿದ್ದೀವಿ ಅಂತ ಚಾರ್ಜ್ ಮೇಲೆ ಡಿಪೆಂಡ್ ಆಗುತ್ತೆ. ಎನ್ ಇಂಟು ಇ, ಇದು ಗೊತ್ತಲ್ವ, ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಅಂತ. ಇದು ಎಲೆಕ್ಟ್ರಾನ್ ಚಾರ್ಜ್. ನೆಗೆಟಿವ್ ಹಾಕೋಬಾರ್ದು, ಮ್ಯಾಗ್ನಿಟ್ಯೂಡ್ ಮಾತ್ರ ಹಾಕೋಬೇಕಿಲ್ಲಿ. ಎಲೆಕ್ಟ್ರಾನ್ ಚಾರ್ಜ್ ಕ್ಯೂ ಈಸ್ ಈಕ್ವಲ್ ಟು ಎನ್ ಇ, ಕ್ವಾಂಟೈಸೇಷನ್. ಈ ಕ್ಯೂ ಅನ್ನೋ ಚಾರ್ಜ್ ಅಯಾನಿಗೆ ಎಷ್ಟು ಬಂತು ಅಂತ ಎನ್ ಅನ್ನೋ ಎಲೆಕ್ಟ್ರಾನ್ಸನ್ನು ತೊಲಗಿಸ್ಬಿಟ್ಟಿದ್ದೀವಿ, ಅದಕ್ಕಾಗಿ ಪ್ಲಸ್ ಕ್ಯೂ ಆಗಿದೆ ಅಂತ. ಈಗ ಈ ಥರ ಎರಡಿದ್ದಾವೆ, ಇಲ್ಲಿ ಒಂದು ಪ್ಲಸ್ ಕ್ಯೂ, ಇಲ್ಲಿ ಒಂದು ಪ್ಲಸ್ ಕ್ಯೂ. ಈ ಪ್ಲಸ್ ಕ್ಯೂ ಅಂದರೆ ಚಾರ್ಜ್ ಎಷ್ಟಪ್ಪ ಅಂದರೆ ಎನ್ ಇ, ಇಲ್ಲಿ ಚಾರ್ಜ್ ಎಷ್ಟಪ್ಪ ಅಂದರೆ ಪ್ಲಸ್ ಎನ್ ಇ. ಇದು ಚಾರ್ಜ್. ಮಧ್ಯದಲ್ಲಿ ದೂರ ಡಿ ಇದೆ ಅಂತ ಹೇಳಿದರು. ಆಗ ಫೋರ್ಸ್ ಫಾರ್ಮುಲಾ ಬರೆಯೋಣ. ಎಫ್ ಇಸ್ ಈಕ್ವಲ್ ಟು 1/4πε0. ಯಾಕೆ ಎಪ್ಸಿಲಾನ್ ನಾಟ್? ಈ ಮಧ್ಯದಲ್ಲಿ ಏನು ಯಾವುದೇ ಮೀಡಿಯಮ್ ಇಲ್ಲ, ದೇ ಆರ್ ಇನ್ ಸಪ್ರೇಟೆಡ್ ಇನ್ ವ್ಯಾಕ್ಯೂಮ್ ಆರ್ ಏರ್. ಅದಕ್ಕೆ 1/4πε0. Q1 Q2 ಅಂದರೆ ಎರಡು ಕ್ಯೂನದಾನೆ, ಎರಡು ವ್ಯಾಲ್ಯೂಸು ಎನ್ ಇ, ಎನ್ ಸ್ಕ್ವೇರ್ ಇ ಸ್ಕ್ವೇರ್ ಬೈ ಟಿ ಸ್ಕ್ವೇರ್. ಇದು ಫಾರ್ಮುಲಾ ಆಗಿದೆ. ನಮಗೆ ಈ ಎನ್ ಸ್ಕ್ವೇರ್ ವ್ಯಾಲ್ಯೂ ಬೇಕು. ಇದನ್ನು ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ? ಎಫ್ ಇಂಟು 4πε0 ಇಂಟು ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎನ್ ಸ್ಕ್ವೇರ್ ಇ ಸ್ಕ್ವೇರ್. ಇದರಲ್ಲಿ ಎನ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗುತ್ತಪ್ಪ ಅಂದರೆ ಎಫ್ ಇಂಟು 4πε0 ಡಿ ಸ್ಕ್ವೇರ್ ಬೈ ಇದು ಇ ಸ್ಕ್ವೇರ್ ಆಗುತ್ತೆ. ಎನ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಎಫ್ 4πε0 ಡಿ ಸ್ಕ್ವೇರ್ ಬೈ ಇ ಸ್ಕ್ವೇರ್. ಸೊ ಇದು ಎನ್ ವ್ಯಾಲ್ಯೂ. ಸೊ ಈ ಆಪ್ಷನ್ಸಲ್ಲಿ ಯಾವುದು ಕರೆಕ್ಟ್ ಆಪ್ಷನು? ಫೋರ್ತ್, 4πε0 ಎಫ್ ಡಿ ಸ್ಕ್ವೇರ್ ಬೈ ಇ ಸ್ಕ್ವೇರ್. ಸೊ ಫೋರ್ತ್ ಆಪ್ಷನು ಕರೆಕ್ಟ್. ಈ ಪ್ರಾಬ್ಲಮ್ನಲ್ಲಿ ಕ್ಯಾಪಿಟಲ್ ಎನ್ ಫಂಡಮೆಂಟಲ್ ಚಾರ್ಜಸ್ ಈಚ್ ಆಫ್ ಚಾರ್ಜ್ ಕ್ಯೂ ಆರ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಆಸ್ 2 point charges separated by a fixed distance. The ratio of maximum to minimum force between them is n is even and greater than 2. ಸೊ ಇಲ್ಲಿ ಏನಾಗ್ತಾ ಇದೆ? ಒಂದೇ ಚಾರ್ಜ್ ಇದೆ. ಸೊ ನೆಟ್ ಚಾರ್ಜ್ ಅಂದನ್ನ ಟೋಟಲ್ ಚಾರ್ಜ್, ನೆಟ್ ಚಾರ್ಜ್ ಅಂತೀವಲ್ವ, ನೆಟ್ ಚಾರ್ಜ್ ಇಸ್ ಈಕ್ವಲ್ ಟು ಎಷ್ಟಿದೆ? ಎನ್ ಇಂಟು ಕ್ಯೂ. ಇದು ನೆಟ್ ಚಾರ್ಜ್. ಇದನ್ನು ನಾವು 2 parts ಆಗಿ ಮಾಡಿದ್ದೀವಿ. ಇಫ್ ದಿಸ್ ಚಾರ್ಜ್ ಈಸ್ ಸಪ್ರೇಟೆಡ್ into 2 point charges. ಏನು ಮಾಡಿದ್ದೀವಿ ನಾವು? ಇದನ್ನು 2 point ಚಾರ್ಜಸ್ ಆಗಿ ಮಾಡಿದೆವು. ಹೇಗೆ? ಒಂದು ಚಾರ್ಜ್ ತಗೊಳಿದ್ರಿ. ಎಷ್ಟಿದು? ಕ್ಯೂ ಈಸ್ ಈಕ್ವಲ್ ಟು ಹೌ ಮೆನಿ ನಂಬರ್ ನನಗೆ ಗೊತ್ತಿಲ್ಲ, ಅದಕ್ಕೆ ಎನ್ ಕ್ಯೂ ಅನ್ನೋ ಚಾರ್ಜ್ ತಗೊಂಡೆ. ಇದರಿಂದ ಎನ್ ಕ್ಯೂ ಚಾರ್ಜ್ ತೊಗೊಂಡ್ಬಿಟ್ಟೆ. ಇದು Q1. ಈಗ Q2 ಏನಾಗುತ್ತೆ ನೋಡಿ, ಈ ಕ್ಯಾಪಿಟಲ್ನಿಂದ ಸ್ಮಾಲ್ ಎನ್ ಹೋಗಿಬಿಟ್ಟಿದೆ. ಈಗ ಉಳಿದಂಥದ್ದು n - n. ಇದು ಚಾರ್ಜ್.
ಇದು ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಏನಾಗುತ್ತೆ ಆರ್. ಯೂಶ್ವಲಿ ನಾವು ಆರ್ ಅನ್ನೋ ಸಿಂಬಲೇ ಯೂಸ್ ಮಾಡ್ತೀವಿ. ಅದರ್ವೈಸ್ ಪ್ರಾಬ್ಲಮಲ್ಲಿ ಡಿ ಅಂತ ಕೊಟ್ಟಿದ್ರೆ ಟಿ ತಗೊಂಡಿರ್ತೀವಿ. ಸೊ ಎರಡು ಫೋರ್ಸ್ಗಳು ಏನಾಗುತ್ತೆ ನೋಡೋಣ. ಫೋರ್ಸ್ ಫಾರ್ಮುಲಾ ಬರೆಯೋಣ. ಎಫ್ ಇಸ್ ಈಕ್ವಲ್ ಟು 1/4πε0 Q1 Q2. Q1 ಅಂದರೆ ಎನ್ ಕ್ಯೂ, Q2 ಅಂದರೆ n-1. ಸೊ ಎನ್ ಕ್ಯೂ Q1, Q2 n-n ಇಂಟು ಕ್ಯೂ ಬೈ ಆರ್ ಸ್ಕ್ವೇರ್. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಿ ಈ ಥರ ಬರೆಯೋಣ. ಎಫ್ ಇಸ್ ಈಕ್ವಲ್ ಟು 1/4πε0 ನಾವು ಕೆ ಅಂತ ಅನ್ಕೊತೀವ, ಸ್ಮಾಲ್ ಕೆ ಅಂತ. ಇಲ್ಲಿ ನೋಡಿ ಕ್ಯೂ ಇಂಟು ಕ್ಯೂ ಸ್ಕ್ವೇರ್ ಆಗುತ್ತೆ ಬೈ ಆರ್ ಸ್ಕ್ವೇರ್. ಇದು ಫೋರ್ಸ್ ಫಾರ್ಮುಲಾ. ಈಗ ಎಕ್ಸ್ಟ್ರಾ ಏನು ಟರ್ಮ್ ಬಂದಿದೆ, ಸ್ಮಾಲ್ ಎನ್ ಇಂಟು n-n ಅಂತ ಒಂದು ಈ ಥರ ನಮಗೆ ಎಫ್ ಫಾರ್ಮುಲಾ ಬಂದಿದೆ. ಇದು ಫೋರ್ಸ್. ಈ ಫೋರ್ಸ್ ಯಾವಾಗ ಮ್ಯಾಕ್ಸಿಮಮ್ ಆಗುತ್ತೆ, ಯಾವಾಗ ಮಿನಿಮಮ್ ಆಗುತ್ತೆ ಅಂತ ಕೇಳಿದ್ದಾನೆ. ನಮ್ಗೆ ಗೊತ್ತಲ್ವಾ, ಫೋರ್ಸ್ ಮ್ಯಾಕ್ಸಿಮಮ್ ಆಗೋದಕ್ಕೆ ಏನು ಕಂಡೀಷನು, ಇಫ್ ಮ್ಯಾಕ್ಸಿಮಮ್ ಇಫ್ ಟೂ ಮ್ಯಾಗ್ನಿಟ್ಯೂಡ್ಸ್ ಆಫ್ ಚಾರ್ಜಸ್ ಆರ್ ಈಕ್ವಲ್. ಎರಡೂ ಚಾರ್ಜಸ್ ಮ್ಯಾಗ್ನಿಟ್ಯೂಡ್ಸ್ ಈಕ್ವಲ್ ಆದರೆ ಫೋರ್ಸು ಮ್ಯಾಕ್ಸಿಮಮ್ ಆಗುತ್ತೆ. ಸೊ Q1 ಈಸ್ ಈಕ್ವಲ್ ಟು Q2 ಆದರೆ ಫೋರ್ಸ್ ಮ್ಯಾಕ್ಸಿಮಮ್ ಆಗುತ್ತೆ. Q1 ಅನ್ನು ಎಷ್ಟು ಅಂದ್ಕೊಂಡಿದ್ದೀವಿ ನಾವು, ಸ್ಮಾಲ್ ಎನ್ ಕ್ಯೂ ಅಂತ. ಕ್ಯಾಪಿಟಲ್ ಕ್ಯೂನೇನು ಎಷ್ಟು ಅಂದ್ಕೊಂಡಿದ್ದೀವಿ, n-n ಇಂಟು ಅಥವಾ ಇದರಿಂದ ಉಳಿದಂಥದ್ದು ಕ್ಯೂ ಅಂತ. ಸೊ ಈಗ ಏನೇನು ಕ್ಯಾನ್ಸಲ್ ಆಗುತ್ತೋ ಅದು ಕ್ಯಾನ್ಸಲ್ ಮಾಡಿಬಿಡೋಣ. ಕ್ಯೂ ಕ್ಯಾನ್ಸಲ್ ಆಗಿಬಿಟ್ಟಿದೆ. ಇಲ್ಲಿ ಈ ಕ್ಯೂ ಕ್ಯಾನ್ಸಲ್ ಆಗಿದೆ. ಈಗ ಏನಾಗಿದೆ ಇಲ್ಲಿ, ಸ್ಮಾಲ್ ಎನ್ ಇಸ್ ಈಕ್ವಲ್ ಟು n-n. ಈ ಮೈನಸ್ ಎನ್ ಈ ಕಡೆ ಬಂದರೆ 2n ಇಸ್ ಈಕ್ವಲ್ ಟು n. ಆದ್ದರಿಂದ n ವ್ಯಾಲ್ಯೂ n/2 ಆಗಿದೆ. n ಆಗಿದೆ. ಈಗ ಈ n/2 n ಪ್ಲೇಸಲ್ಲಿ n/2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈಕ್ವೇಷನ್ 1ಅಲ್ಲಿ ಮ್ಯಾಕ್ಸಿಮಮ್ ಫೋರ್ಸ್ ಏನು ಅನ್ನೋದು ಬಂದ್ಬಿಡುತ್ತೆ. ಸೊ ಮ್ಯಾಕ್ಸಿಮಮ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡೋಣ. ಎಫ್ ಮ್ಯಾಕ್ಸ್ ಈಸ್ ಈಕ್ವಲ್ ಟು KQ² ಬೈ ಆರ್ ಸ್ಕ್ವೇರ್. ಎನ್ ಪ್ಲೇಸಲ್ಲಿ n/2 ಬರೀಬೇಕು. n ಪ್ಲೇಸಲ್ಲಿ n/2 ಬರೀಬೇಕು. n-n/2 ಅದು n/2 ಆಗುತ್ತೆ, ಇದು n/2ನೇ ಆಗುತ್ತೆ. ಆವಾಗ ಮ್ಯಾಕ್ಸಿಮಮ್ ಫೋರ್ಸ್ ಏನಾಗುತ್ತಪ್ಪ ಅಂದರೆ KQ² ಬೈ ಆರ್ ಸ್ಕ್ವೇರ್. ಇದು n/2, ಇದೂ n/2 ಆಗುತ್ತೆ. ಆವಾಗ n²/4 ಇದು ಮ್ಯಾಕ್ಸಿಮಮ್ ಫೋರ್ಸ್. ಈಗ ಮಿನಿಮಮ್ ಆಗಬೇಕಾದ್ರೆ ಏನು ಕಂಡೀಷನು ನೋಡೋಣ. ಫೋರ್ಸ್ ಮಿನಿಮಮ್, ಇದು ಫೋರ್ಸ್ ಮ್ಯಾಕ್ಸಿಮಮ್ ಕಂಡೀಷನ್ ಏನು, 2 ಮ್ಯಾಗ್ನಿಟ್ಯೂಡ್ಸ್ ಆಫ್ ದ ಚಾರ್ಜ್ ಈಕ್ವಲ್ ಆಗಬೇಕು. ಫೋರ್ಸ್ ಮಿನಿಮಮ್ ಆಗಬೇಕಾದ್ರೆ ಪ್ರಾಡಕ್ಟ್ ಆಫ್ ಚಾರ್ಜಸ್ ಈಕ್ವಲ್. ಪ್ರಾಡಕ್ಟ್ ಆಫ್ ಚಾರ್ಜಸ್ಸು ಅದೇನಾಗಿರ್ಬೇಕಪ್ಪ ಅಂದರೆ ಮಿನಿಮಮ್ ಆಗಿ ಇರಬೇಕು. ಸೊ ಪ್ರಾಡಕ್ಟ್ ಆಫ್ ಚಾರ್ಜಸ್ should be minimum. ಪ್ರಾಡಕ್ಟ್ ಆಫ್ ಚಾರ್ಜಸ್ ಶುಡ್ ಬಿ ಮಿನಿಮಮ್. ಇಲ್ಲಿ ನಮ್ಗೊಂದು ಆ ಮಿನಿಮಮ್ ಎಷ್ಟು ಅನ್ನೋದು ಅವ್ರು ಕೊಟ್ಟಿದ್ದಾರೆ ನೋಡಿ. ಕ್ಯಾಪಿಟಲ್ ಎನ್ ಅನ್ನೋದು ಏನಂತ ಕೊಟ್ಟಿದ್ದಾನೆ, ಈವನ್ ನಂಬರು. ಕ್ಯಾಪಿಟಲ್ ಎನ್ ಈಸ್ ಗ್ರೇಟರ್ ದೆನ್ 2 ಅಂತಂದ್ರು. ಗ್ರೇಟರ್ ದೆನ್ 2 ಅಂದರೆ ಆವಾಗ ಗ್ರೇಟರ್ ದೆನ್ 2 ಆ್ಯಂಡ್ ಈವನ್ ನಂಬರ್ ಅಂತ. ಸೊ ಇದಕ್ಕಿಂತ ಚಿಕ್ಕ ನಂಬರ್ ಏನಿದೆ ಅದು ಎನ್ಗೆ ಬರುತ್ತೆ. ಸ್ಮಾಲ್ ಎನ್ ಈಸ್ ಈಕ್ವಲ್ ಟು, ದೇರ್ ಫೋರ್ ದಟ್ ಇಂಪ್ಲೈಸ್ ಸ್ಮಾಲ್ ಎನ್ ಈಸ್ ಈಕ್ವಲ್ ಟು 1 ಅಂತ ಬರುತ್ತೆ. ಈಗ ನಾವು ಮಿನಿಮಮ್ ಫೋರ್ಸನ್ನು ಕ್ಯಾಲ್ಕುಲೇಟ್ ಮಾಡೋಣ. ಈ ಕಂಡೀಷನು. ಸೊ ಎಫ್ ಮಿನಿಮಮ್ ಈಸ್ ಈಕ್ವಲ್ ಟು KQ² ಬೈ ಆರ್ ಸ್ಕ್ವೇರ್. ಸ್ಮಾಲ್ ಎನ್ ಏನು ತಗೋಬೇಕು, 1 ತಗೋಬೇಕು. ಸೊ ಸ್ಮಾಲ್ ಎನ್ ಪ್ಲೇಸಲ್ಲಿ 1,
ಕ್ಯಾಪಿಟಲ್ ಮೈನಸ್ ಸ್ಮಾಲ್ ಎನ್ ಪ್ಲೇಸಲ್ಲಿ 1. ಸೊ ಅವಾಗ ಏನಾಗಿದೆ ಇಲ್ಲಿ ಕೆ ಕ್ಯೂ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್ ಇಂಟು ಎನ್ ಮೈನಸ್ 1. ಇದು ಮಿನಿಮಮ್ ಫೋರ್ಸ್. ಸೊ ನಮಗೆ ಮ್ಯಾಕ್ಸಿಮಮ್ ಫೋರ್ಸು ಬಂದಿದೆ, ಮಿನಿಮಮ್ ಫೋರ್ಸು ಬಂದಿದೆ. ಅವರು ಪ್ರಾಬ್ಲಮಲ್ಲಿ ಮ್ಯಾಕ್ಸಿಮಮ್ ಟು ಮಿನಿಮಮ್ ರೇಷಿಯೋ ಎಷ್ಟು ಅಂತ ಕೇಳೋರೆ. ಸೊ ಅದು ಮಾಡೋಣ. ದೇರ್ ಫೋರ್ ಎಫ್ ಮ್ಯಾಕ್ಸಿಮಮ್ ಬೈ ಎಫ್ ಮಿನಿಮಮ್ is equal to maximum force formula kq square by r square into n square by 4 ಇಂಟು ಮಿನಿಮಮ್ ಅಂದಾಗ ಏನು ಮಾಡಬೇಕು, ಈ ವ್ಯಾಲ್ಯೂನು ನಾವು ರೆಸಿಪ್ರೋಕಲ್ ಮಾಡಿ ಹಾಕ್ಕೋಬೇಕು. ಸೊ ಕೆಳಗಿಂದ ಮೇಲೆ, ಮೇಲಿಂದ ಕೆಳಗಿಂದ. ಸೊ ಇಲ್ಲೇನಾಗುತ್ತೆ ಆರ್ ಸ್ಕ್ವೇರ್ ಬೈ ಕೆ ಕ್ಯೂ ಸ್ಕ್ವೇರ್, ಇದೇನಿದೆ ಎನ್ ಮೈನಸ್ 1. ಈಗ ಕ್ಯಾನ್ಸಲ್ ಮಾಡೋಣ. ಕೆ ಕ್ಯೂ ಸ್ಕ್ವೇರು ಆರ್ ಸ್ಕ್ವೇರು ಹೋಗುತ್ತೆ. ಅದಕ್ಕಾಗಿ ಈ ರೇಷಿಯೋ ನಮ್ಗೆ ಏನಂತ ಬಂದಿದೆ ಅಂದರೆ ಎನ್ ಸ್ಕ್ವೇರ್ ಬೈ 4 ಇಂಟು ಎನ್ ಮೈನಸ್ 1. ಇದು ನಮ್ಮ ಆನ್ಸರ್. ನೋಡೋಣ ವಿಚ್ ಆಪ್ಷನ್ ಈಸ್ ಕರೆಕ್ಟ್ ಅಂತ. ಸೊ ಇಲ್ಲಿ ಆಪ್ಷನ್ ನಂಬರ್ 2 ಈಸ್ ಕರೆಕ್ಟ್. ಈ ಸ್ಕ್ವೇರ್ ಅನ್ನೋದು ಟೈಪಿಂಗ್ ಮಿಸ್ಟೇಕ್ ಆಗಿರ್ಬೋದು. ಸೊ ಸೆಕೆಂಡ್ ಆಪ್ಷನ್ ಈಸ್ ದ ಕರೆಕ್ಟ್ ಆಪ್ಷನ್. ಸೊ ಈ ಪ್ರಾಬ್ಲಮ್ ನೋಡೋಣ. 2 ಪಾಯಿಂಟ್ ಚಾರ್ಜಸ್ Q1 and Q2 are placed in vacuum at distance R0 and the electric force between them is F0. Now the space between them is filled with dielectric medium of constant K. It was observed that if the charges are placed now at distance R, the force between them remains the same. First Q1 Q2 square. Q1 ನೋಡೋಣ, Q1 Q2 both charges are placed at R0 distance. R0 ಡಿಸ್ಟೆನ್ಸ್ ಅಲ್ಲಿ ಇಟ್ಟಿದ್ವಿ. ಆವಾಗ ಫೋರ್ಸ್ F0 ಆಗುತ್ತೆ ಅಂತ ಕೊಟ್ಟಿದೆ. F0 ಫಾರ್ಮುಲಾ ಮಾಡೋಣ. ಈಗ ನಾವು ಇಲ್ಲಿ 1/4πε0 ಅಂತ ಪದೇ ಬರೋದಕ್ಕಿಂತ ಕೆ ಅಂತ ಬರೆದು ಬಿಡೋಣ. ಕೆ Q1 Q2 ಬೈ R0 ಸ್ಕ್ವೇರ್. ಯಾಕೆ ಅವರು R0 ಅಂತ ಕೊಟ್ಟಿದ್ರಲ್ವಾ, ಇದು ಅವರು ಕೇಸ್ 1 ಅಂತ ಫಸ್ಟ್ ಮೆನ್ಷನ್ ಮಾಡಿದ್ದು ಇದು. ನೆಕ್ಸ್ಟ್ ಏನಾಗಿದೆ ಅಂತ ಕೇಸ್ 2. ಈ ಎರಡು ಚಾರ್ಜ್ಗಳ ಮಧ್ಯದಲ್ಲಿ ಪ್ಲಸ್ Q1 ಪ್ಲಸ್ Q2 ಡಿಸ್ಟೆನ್ಸು ಬೇರೆ ಆಗಿದೆ. ಯಾಕಪ್ಪ ಅಂದರೆ ಈ ಮಧ್ಯದಲ್ಲಿ ಡೈಎಲೆಕ್ಟ್ರಿಕ್ ಮೀಡಿಯಮ್ ಅಂತ ಏನೋ ಒಂದು ಮೀಡಿಯಮ್ ಬಂದಿದೆ. ಇಲ್ಲೇನಿದೆ, ವ್ಯಾಕ್ಯೂಮ್ ಇದೆ. ವ್ಯಾಕ್ಯೂಮು ಇಲ್ಲ ಏರ್ ಇದ್ದಾಗ ನಾವು F0 ಅಂತ ಅಂತೀವಲ್ಲ, ಅವ್ರು F0 ಅಂತ ಮೆನ್ಷನ್ ಮಾಡಿದ್ದಾನೆ ಅಂದರೆ ವ್ಯಾಕ್ಯೂಮ್ ಇದೆ. ಅದು ವ್ಯಾಕ್ಯೂಮ್ ಇಸ್ ದೇರ್ ಅಂತ ಹೇಳಿದ್ರಲ್ವ ಪ್ರಾಬ್ಲಮಲ್ಲಿ. ಸೊ ವ್ಯಾಕ್ಯೂಮ್ ಅಂತ ಇಲ್ಲಿ ವ್ಯಾಕ್ಯೂಮ್ ಇದೆ. ಆವಾಗ ಇದು ಮೀಡಿಯಮ್, ಡೈಎಲೆಕ್ಟ್ರಿಕ್ ಮೀಡಿಯಮ್ ಅಂತ ಬಂದಾಗ ಆವಾಗ ಫಾರ್ಮುಲಾ ಏನಾಗುತ್ತಪ್ಪ ಅಂದರೆ Fm ಇಸ್ ಈಕ್ವಲ್ ಟು 1/4πε0. ಅದು ε0 ಬರಲ್ಲ, ಯಾಕೆ ಮೀಡಿಯಮ್ ಆಗಿದ್ರೆ ಎಪ್ಸಿಲಾನ್ ಆಫ್ ಮೀಡಿಯಮ್ ಇಂಟು Q1 Q2 ಬೈ ಆರ್ ಸ್ಕ್ವೇರ್. ಅದು ಹಾಗೆ ಇರುತ್ತೆ. ಈ ε0 ಎಮ್ ಅನ್ನು ನಾವು ಏನಂತ ಬರೆಯಬಹುದು ಇಲ್ಲಿ, 1/4πε0 1/4πε. ಈ ಎಪ್ಸಿಲಾನ್ ಎಮ್ ಅನ್ನು ε0 εr ಅಂತ ಬರೀಬೋದು ನಾವು. Q1 Q2 ಬೈ ಆರ್ ಸ್ಕ್ವೇರ್. ಸೊ ಇದು ಇಲ್ಲಿ εr ಅಂದರೆ ಏನರ್ಥ ನಮಗೆ, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತನಂತೀವಲ್ವಾ. εrನ್ನು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತಲೂ ಕರಿತೀವಿ. ಆವಾಗ ಈ ಫಾರ್ಮುಲಾ ಏನಾಗಿದೆಪ್ಪ ಅಂದರೆ Fm ಇಸ್ ಈಕ್ವಲ್ ಟು ಈ ಈ εr ಪ್ಲೇಸಲ್ಲಿ ಕೆ ಬರಿತೀನಿ, 1/k. ಈಗ ಉಳಿದಂಥದ್ದು ಏನಪ್ಪ ಅಂದರೆ 1/4πε0 Q1 Q2 ಬೈ ಆರ್ ಸ್ಕ್ವೇರ್ ಅಂತ. ಸೊ ಇದನ್ನು ನಾನು ಸ್ಮಾಲ್ ಕೆ ಬೈ ಕ್ಯಾಪಿಟಲ್ ಕೆ ಅಲ್ವಾ, 1/4πε0 ಕೆ ಅಂತ ಬರುತ್ತೆ. Q1 Q2 ಬೈ ಆರ್ ಸ್ಕ್ವೇರ್
ಇದು ಈಕ್ವೇಷನ್ 2. ಈಗ ಪ್ರಾಬ್ಲಮಲ್ಲಿ ಏನಂದಾನೆ, 2 ಫೋರ್ಸಸ್ ಆರ್ ಈಕ್ವಲ್ ಅಂತ, ಎಫ್ ಎಮ್ ಇಸ್ ಈಕ್ವಲ್ ಟು ಎಫ್ ನಾಟ್ ಅಂತ ಕೊಟ್ಟಿದ್ದಾರೆ. ಸೊ ಎಫ್ ಎಮ್ ಫಾರ್ಮುಲಾ ಬರೆಯೋಣ, ಸ್ಮಾಲ್ ಕೆ ಬೈ ಕ್ಯಾಪಿಟಲ್ ಕೆ Q1 Q2 ಬೈ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಫ್ ನಾಟ್ ಫಾರ್ಮುಲಾ ಬರೆಯೋಣ, ಕೆ Q1 Q2 ಬೈ ಆರ್ ನಾಟ್ ಸ್ಕ್ವೇರ್. ಕಾಮನ್ ಕ್ಯಾನ್ಸಲ್ ಮಾಡಿಬಿಡೋಣ, ಕೆ Q1 Q2 ಕೆ Q1 Q2 ಕ್ಯಾನ್ಸಲ್ ಆಗಿಬಿಟ್ಟಿದೆ. ಸೊ ಈಗ ಏನು ಉಳಿದಿದಪ್ಪ ಇಲ್ಲಿ ಅಂತೆ, 1 ಬೈ ಕೆ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಬೈ ಕೆ ನಾಟ್ ಸ್ಕ್ವೇರ್. ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ, ಕೆ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ನಾಟ್ ಸ್ಕ್ವೇರ್. ನಮಗೇನು ಬೇಕು, ಆರ್ ಇಸ್ ಈಕ್ವಲ್ ಟು ಬೇಕು. ಆರ್ ಇಸ್ ಈಕ್ವಲ್ ಟು ಆರ್ ನಾಟ್ ಬೈ ರೂಟ್ ಕೆ. ಸೊ ರೂಟ್ ಮಾಡಬೇಕಲ್ವ, ರೂಟ್ ಮಾಡಿದರೆ ಸ್ಕ್ವೇರ್ಸ್ ಹೋಗುತ್ತೆ. ಸೊ ದಿಸ್ ಈಸ್ ಅವರ್ ಆನ್ಸರ್. ಸೊ ನೋಡೋಣ, ಥರ್ಡ್ ಆಪ್ಷನ್ ಈಸ್ ದ ಕರೆಕ್ಟ್ ಆಪ್ಷನ್. ಇದು ಈ ಪ್ರಾಬ್ಲಮಲ್ಲಿ 2 ಪಾಯಿಂಟ್ ಚಾರ್ಜಸ್ ಎ ಆ್ಯಂಡ್ ಬಿ ಹ್ಯಾವಿಂಗ್ ಚಾರ್ಜಸ್ ಪ್ಲಸ್ ಕ್ಯೂ ಆ್ಯಂಡ್ ಮೈನಸ್ ಕ್ಯೂ ರೆಸ್ಪೆಕ್ಟಿವ್ಲಿ ಆರ್ ಪ್ಲೇಸ್ಡ್ ಎಟ್ ಸರ್ಟನ್ ಡಿಸ್ಟೆನ್ಸ್ ಅಪಾರ್ಟ್ and force acting between them is F. If 25% charge of A is transferred to B, the force between the charges becomes. ಈ ಪ್ರಾಬ್ಲಮ್ ಮಾಡೋಣ. ಸೊ ಇನಿಷಿಯಲ್ ಕಂಡೀಷನಲ್ಲಿ ಏನಿದೆ, ಪ್ಲಸ್ ಕ್ಯೂ ಅಂತ ಚಾರ್ಜ್ ಇದೆ ಎ ಹತ್ತಿರ, ಬಿ ಹತ್ತಿರ ಮೈನಸ್ ಕ್ಯೂ ಚಾರ್ಜ್ ಇದೆ. ಈ ಡಿಸ್ಟೆನ್ಸ್ ನಾವು ನ್ಯಾಚುರಲಿ ಯೂಶ್ವಲಿ ಆರ್ ಅಂತ ಅನ್ಕೊತಾ ಇರ್ತೀವಿ, ಅವ್ರೇನು ಕೊಟ್ಟಿಲ್ಲ. ಆವಾಗ ಫೋರ್ಸ್ ಎಫ್ ಅಂತ ಕೊಟ್ಟಿದ್ದಾರೆ. ಆ ಎಫ್ ಫಾರ್ಮುಲಾ ಬರೆದು ಬಿಡೋಣ, ಎಫ್ ಇಸ್ ಈಕ್ವಲ್ ಟು ಕೆ ಕ್ಯಾಪಿಟಲ್ ಕ್ಯೂ ಕ್ಯೂ ಸ್ಕ್ವೇರ್ ಮೈನಸ್ ಅಲ್ವಾ, ಪ್ಲಸ್ ಇಂಟು ಮೈನಸ್ ಮೈನಸ್ ಬೈ ಇದು ಆರ್ ಸ್ಕ್ವೇರ್. ಇದು ಈಕ್ವೇಷನ್ 1. ಈಗ ಸೆಕೆಂಡ್ ಕೇಸಲ್ಲಿ, ಇದು ಕೇಸ್ 1ಅಲ್ಲಿ ಫಸ್ಟು ಈ ಥರ ಇತ್ತು ಇನಿಷಿಯಲ್. ಈಗೇನಾಗಿದೆ, ಇದ್ರಾಗ ಫಸ್ಟ್ ಚಾರ್ಜಿಂದ 25% ಇಲ್ಲಿಗೆ ಹೋಗಿಬಿಟ್ಟಿದೆ. 25% ಇಲ್ಲಿಗೆ ಹೋದಾಗ ಇಲ್ಲಿ ಈ ಎ ಹತ್ತಿರ ಎಷ್ಟು ಚಾರ್ಜ್ ಇರ್ಬೋದು, 25% ಹೋದರೆ ಈಗ 75 ಉಳಿದಿರುತ್ತೆ. 25 1 ಮೈನಸ್ 25% 75 ಅಂದರೆ ನಾವು 3/4 ಅಂತೀಯಲ್ವ. ಸೊ 3/4 ಕ್ಯೂ 75% ಅದು. ಬಿದ ಹತ್ರ ಬಂದಾಗ ಆಲ್ರೆಡಿ ಮೈನಸ್ ಕ್ಯೂ ಇದೆ. ಈಗ 25% ಅಂತ 1/4 ತಾನೆ, ಅದು ಆ್ಯಡ್ ಮಾಡಿದ್ದೀವಿ. Q/4 ಅನ್ನು ನಾವು ಆ್ಯಡ್ ಮಾಡಿದ್ದೀವಿ. ಡಿಸ್ಟೆನ್ಸು ಸೇಮ್, ಅದೇನು ಚೇಂಜ್ ಆಗಿಲ್ಲ. ಸೊ ಈಗ ಇದರಲ್ಲಿ ಏನಾಗುತ್ತೆ ನೋಡೋಣ. ಇಲ್ಲಿ ಎ ಹತ್ರ ಚಾರ್ಜ್ ಎಷ್ಟಿದೆ, ಈಗ Q1 ಇಸ್ ಈಕ್ವಲ್ ಟು 3/4 ಕ್ಯಾಪಿಟಲ್ ಕ್ಯೂ, ಇದು ಪ್ಲಸ್. ಬಿ ಹತ್ತಿರ Q2 ಇಸ್ ಈಕ್ವಲ್ ಟು LCM 4 ಮೈನಸ್ 4 ಪ್ಲಸ್ 3 ಮೈನಸ್ 3Q/4. ಇವು ಚಾರ್ಜ್ಗಳು. ಡಿಸ್ಟೆನ್ಸ್ ಏನು ಚೇಂಜ್ ಆಗಿಲ್ಲ, ಸೇಮ್. ಈಗ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡೋಣ, ಹೊಸ ಫೋರ್ಸು ಕ್ಯಾಲ್ಕುಲೇಟ್ ಮಾಡೋಣ. ಹೊಸ ಫೋರ್ಸ್ ಎಷ್ಟು ಅಂತ ಕೇಳೋಣ. ಸೊ ಹೊಸ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಇಲ್ಲಿ 3/4, ಇದು 4 ಮೈನಸ್ ಕ್ಯೂ, 4Q ಮೈನಸ್ 4Q ಪ್ಲಸ್ ಕ್ಯೂ ಅಂದರೆ -3. ಇದು ಈ ಚಾರ್ಜಸ್ ಇದಾಗಲಿ. ಸೊ ಈಗ Q1 Q2 ಬೈ ಆರ್ ಸ್ಕ್ವೇರ್ ಫಾರ್ಮುಲಾ ಹಾಕೋಣ. ಎಫ್ ಡ್ಯಾಶ್ ಇಸ್ ಈಕ್ವಲ್ ಟು ಕೆ Q1 ಅಂದರೆ ಎಷ್ಟು, 3/4 ಕ್ಯೂ. Q2 ಅಂದರೆ ಎಷ್ಟು, ಮೈನಸ್ ಆಚೆ ಕಡೆ ಬರೀತಾ ಇದ್ದೀನಿ ಹೊರಗಡೆ, 3Q/4 ಬೈ ಡಿಸ್ಟೆನ್ಸ್ ಏನು ಚೇಂಜ್ ಆಗೋದಿಲ್ಲ, ಅದೇ ಸೇಮ್. ಸೊ ಅವಾಗ ಏನಾಗುತ್ತೆ, ಇಂಪ್ಲೈಸ್ ಎಫ್ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ 3 3s are 9. ಸೊ ಕೆ
3 3s are 9, q into q, q square by 4 4s are 16 r square. ನ್ಯೂಮರೇಟರ್ ಡಿನಾಮಿನೇಟರ್ ಬರೀಬೇಕು. ನಾನು ಇದನ್ನು ಈ ಥರ ಬರೆಯೋಣ. ಎಫ್ ಡ್ಯಾಶ್ ಇಸ್ ಈಕ್ವಲ್ ಟು ನಂಬರ್ ಹೊರಗಡೆ ಆಚೆಗಡೆಗೆ ಬರೆದೀನಿ, 9/16 ಅಂತ ಸಪ್ರೇಟಾಗಿ ಬರೆದೆ. ಮೈನಸ್ ಹಂಗೆ ಇದೆ, ಈ ಮೈನಸ್ ಹಿಂಗೆ ಬರ್ಕೊತೀನಿ, ಮೈನಸ್ ಕೆ ಕ್ಯೂ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್ ಅಂತ ಬರೀತೀನಿ. ರೈಟ್. ಈ ಈಕ್ವೇಷನ್ 1ಇಂದ ಮೈನಸ್ ಕೆ ಕ್ಯೂ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್ ಏನು ಎಫ್ ತಾನೆ. ಸೊ ಇದು ನಾನು ಏನು ಬರೀಬೋದು ಇಲ್ಲಿ 9/16 ಎಫ್ ಅಂತ ಬರೀಬೋದು. ಸೊ ಇದು ನಮ್ಮ ಆನ್ಸರ್. ಸೊ ಆಪ್ಷನ್ ನೋಡೋಣ ಯಾವ ಆಪ್ಷನ್ ಕರೆಕ್ಟ್ ಇದೆ ಅಂತ. 9/16 ಎಫ್. ಸೊ ಸೆಕೆಂಡ್ ಆಪ್ಷನ್ ಈಸ್ ಕರೆಕ್ಟ್ ಆಪ್ಷನ್. ಈ ಪ್ರಾಬ್ಲಮ್ನಲ್ಲಿ 2 ಐಡೆಂಟಿಕಲ್ ಚಾರ್ಜಸ್ charged conducting spheres capital A and capital B have their centers separated by certain distance. Charge on each sphere is Q and the force of repulsion between them is F. Force of repulsion ಬಂದ್ಬಿಟ್ಟಿದೆ ಅಂದರೆ ಸಿಮಿಲರ್ ಚಾರ್ಜಸ್, ಬೋತ್ ಪಾಸಿಟಿವ್ ಆಗಿರಬಹುದು, ಇಲ್ಲಾದರೆ ಬೋತ್ ನೆಗೆಟಿವ್ ಆಗಿ ಇರಬಹುದು. A third identical uncharged conducting sphere is brought in contact with the sphere A first and then with B and finally removed from both. New force of repulsion between the sphere A and B. ಇದು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಏನು ಕೊಟ್ಟಿದ್ದಾರೆ ಬ್ರ್ಯಾಕೆಟ್ಸಲ್ಲಿ, ರೇಡಿಯಸ್ ಆಫ್ ಎ ಆ್ಯಂಡ್ ಬಿ ಆರ್ ನೆಗ್ಲಿಜಿಬಲ್ ಕಂಪೇರ್ಡ್ ಟು ದ ಡಿಸ್ಟೆನ್ಸ್ ಆಫ್ ಸಪರೇಷನ್, ಸೊ ದಟ್ for calculating force between them they can be considered as point charges. ಈ ಸ್ಪಿಯರ್ಸ್ ಅನ್ನು ಪಾಯಿಂಟ್ ಚಾರ್ಜಸ್ ಆಗಿ ಕನ್ಸಿಡರ್ ಮಾಡಿ. ಯಾವಾಗ ಕನ್ಸಿಡರ್ ಮಾಡ್ತೀವಿ ಪಾಯಿಂಟ್ ಚಾರ್ಜಸ್ ಅಂತ? ಅವ್ರ ಸೈಜ್ ಆಫ್ ಸ್ಪಿಯರ್ ಬಂದ್ಬಿಟ್ಟು ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಪಿಯರ್ಸ್ಗಿಂತ ಬಹಳ ಕಡಿಮೆ ಆಗಿದ್ದರೆ ನಾವು ಅವನ್ನು ಪಾಯಿಂಟ್ ಚಾರ್ಜ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕಂದರೆ ಪಾಯಿಂಟ್ ಚಾರ್ಜ್ಗೆ ಮಾತ್ರ ತಾನೇ ಕೂಲಮ್ಸ್ ಲಾ ನಾವು ಅಪ್ಲೈ ಮಾಡೋಕ್ಕಾಗುತ್ತೆ ಅದು. ಸೊ ಈಗ ಪ್ರಾಬ್ಲಮ್ ಮಾಡೋಣ. ಫಸ್ಟು ಹೇಗಿದೆ ಇನಿಷಿಯಲ್ ಕಂಡೀಷನಲ್ಲಿ ಹೇಗಿದೆ ನೋಡೋಣ. ಸ್ಟಾರ್ಟಿಂಗಲ್ಲಿ ನಾವೇನು ಮಾಡಿಲ್ಲ ಅವಾಗ ಏನಾಗಿದೆ, ಇಲ್ಲಿ ಒಂದು ಸ್ಪಿಯರ್ ಇದೆ, ಎ ಅಂತ ಸ್ಪಿಯರು, ಅದ್ರ ಮೇಲೆ ಏನೋ ಒಂದು ಚಾರ್ಜ್ ಇದೆ. ಎಷ್ಟು? Q1 ಅಂತ ಒಂದು ಚಾರ್ಜ್ ಇದೆ ಅಂತ ಅಂದ್ಕೊಳ್ಳಿ. ಬೋತ್ ಮೇಲೆ ಒಂದೇ ಚಾರ್ಜ್ ಇದೆ ಅಂತ ಅಂದ್ಕೊಂಡಿದ್ದೇವಲ್ಲ. ಸೊ ಬಿ ಇದ್ರ ಮೇಲೇನು ಪ್ಲಸ್ ಕ್ಯೂ, ಎರಡು ಚಾರ್ಜಸ್ಸು ಸೇಮ್ ಚಾರ್ಜಸ್ ಇದ್ದಾವೆ. ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ನಾವು ಆರ್ ಅಂತ ತಗೊಂಡು, ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಈಸ್ ಆರ್. ಆವಾಗ ಫೋರ್ಸ್ ಎಷ್ಟಿರ್ಬೋದು ಇವ್ರುಗಳ ನಡುವೆ? ಎಫ್ ಇಸ್ ಈಕ್ವಲ್ ಟು ಕೆ ಕ್ಯೂ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್ ಅಂತ ಇರುತ್ತೆ. ಇದು ಈಕ್ವೇಷನ್ 1. ಈಗ ನೋಡೋಣ ಫಸ್ಟ್ ಅಂತ ಅಂದ್ರಲ್ಲ, ಅದಕ್ಕೆ ಮೊದಲನೇ ಬಾರಿ ಏನಾಗಿದೆ, ಈ ಚಾರ್ಜ್ ಸ್ಪಿಯರ್ ಎ ಇದೆ, ಈ ಚಾರ್ಜ್ ಸ್ಪಿಯರ್ ಬಿ ಇದೆ, ಇಲ್ಲಿ ಚಾರ್ಜ್ ಪ್ಲಸ್ ಕ್ಯೂ ಇದೆ, ಇಲ್ಲಿ ಚಾರ್ಜು ಪ್ಲಸ್ ಕ್ಯೂ ಇದೆ. ಡಿಸ್ಟೆನ್ಸಲ್ಲಿ ಏನು ಚೇಂಜ್ ಇಲ್ಲ, ಇದು ಆರ್ ಆಗಿದೆ. ಈಗ ಥರ್ಡ್ ಚಾರ್ಜ್ ತಗೊಂಡು ಬಂದಿದ್ದಾನೆ, ಇದು ಸಿ ಅನ್ನೋ ಒಂದು ಸ್ಪಿಯರ್ ತಗೊಂಡು ಬಂದಿದ್ದಾನೆ. ಆ ಸಿ ಅನ್ನೋ ಸ್ಪಿಯರ್ ಮೇಲೆ ಚಾರ್ಜ್ ಇಲ್ಲ, ಈ ಸ್ಪಿಯರ್ ಮೇಲೆ ಚಾರ್ಜ್ ಇಲ್ಲ. ಈಗೇನು ಮಾಡ್ತಾನೆ, ಈ ಎರಡು ಕಾಂಟ್ಯಾಕ್ಟ್ಗೆ ತಂದಿದ್ದಾನೆ. ಈ ಎರಡೂ ಸ್ಪಿಯರ್ಸ್ ಕಾಂಟ್ಯಾಕ್ಟ್ಗೆ ಬಂದಾಗ ಚಾರ್ಜ್ ಏನಾಗುತ್ತೆ, ರೀಡಿಸ್ಟ್ರಿಬ್ಯೂಟ್ ಆಗುತ್ತೆ, ಫ್ಲೋ ಆಗುತ್ತಲ್ವಾ, ಎ ಇಂದ ಸಿಗೆ ಫ್ಲೋ ಆಗುತ್ತೆ. ಫ್ಲೋ ಆಗಿ ಎರಡು ಈಕ್ವಲ್ ಮೀನ್ ವ್ಯಾಲ್ಯೂ ಏನಿದೋ ಅದು ಸ್ಪ್ರೆಡ್ ಆಗುತ್ತೆ ಫೈನಲಿ. ಆವಾಗ ಇದ್ರ ಮೇಲೆ ಕ್ಯೂ ಚಾರ್ಜ್ ಇಲ್ಲ, Q/2 ಚಾರ್ಜ್ ಇರುತ್ತೆ. ಇದ್ರ ಮೇಲೇನು Q/2 ಚಾರ್ಜ್ ಇರುತ್ತೆ. ಅಲ್ಲಿಗೆ ಆಗಿತ್ತು. ಇದು ಫಸ್ಟು ಹಿಂಗೆ ಮಾಡಿದ್ದಾನೆ. ನೆಕ್ಸ್ಟ್ ಏನು ಮಾಡಿದ್ದಾನೆ, ಸೆಕೆಂಡು, ಈಗ ಇಲ್ಲಿ ಎ ಅನ್ನೋ ಇದ್ರ ಮೇಲೆ ಚಾರ್ಜ್ ಎಷ್ಟಿದೆಪ್ಪ ಅಂದರೆ ಪ್ಲಸ್ Q/2 ಇದೆ. ಇದರಿಂದ ಇದು ಬಿ ಇದೆ,
ಬಿ ಮೇಲೆ ಚಾರ್ಜ್ ಎಷ್ಟಿದೆಪ್ಪ ಅಂದರೆ ಪ್ಲಸ್ ಕ್ಯೂನೇ ಇದೆ. ಈಗ ಈ ಸಿ ಅನ್ನೋ ಥರ್ಡ್ ಸ್ಪಿಯರ್ ಇದೆ ಅಲ್ವಾ, ಇದ್ರ ಮೇಲೆ ಎಷ್ಟಿದೆ ಚಾರ್ಜ್ ಈಗ ಪ್ಲಸ್ Q/2 ಇದೆ. ಯಾಕೆ ಇದು ಟಚ್ ಮಾಡಿದೇವಲ್ವ ಸ್ಟಾರ್ಟಿಂಗಲ್ಲಿ. ಸೊ ಈ ಎರಡನ್ನು ಅವರು ಟಚ್ ಮಾಡೋರೆ, ಕಾಂಟ್ಯಾಕ್ಟಲ್ಲಿ ತಂದಿದ್ರು. ಈ ಕಾಂಟ್ಯಾಕ್ಟಲ್ಲಿ ತಂದಿರುವಾಗ ಈ ಚಾರ್ಜಸ್ ಏನಾಗುತ್ತೆ, ಫ್ಲೋ ಆಗುತ್ತೆ. ಫ್ಲೋ ಆಗಿ ಎರಡು ಮೀನ್ ವ್ಯಾಲ್ಯೂ ಎಷ್ಟಿತ್ತು ಆ ಥರ ಬರುತ್ತೆ. ಎಷ್ಟಿರ್ಬೋದು ಇದು ಮೀನ್ ವ್ಯಾಲ್ಯೂ ನೋಡೋಣ. ಈ ಚಾರ್ಜಸ್ ಮೀನ್ ವ್ಯಾಲ್ಯೂ ಕ್ಯೂ ಅಂತ ಇಲ್ಲಿ ಚಾರ್ಜ್ ಇದೆ, ಪ್ಲಸ್ ಈ Q/2 ಅನ್ನೋ ಚಾರ್ಜ್ ಇದೆ. ಸೊ ಟೋಟಲ್ ಚಾರ್ಜ್ ಎಷ್ಟಾಗ್ಬೋದು, ಕ್ಯೂ ಅಂತ ಚಾರ್ಜ್ ಇದೆ, Q/2 ಅಂತ ಒಂದು ಚಾರ್ಜ್ ಇದೆ ಇಲ್ಲಿ, ರೈಟ್. ಇದಕ್ಕೆ ಟಚ್ ಮಾಡಿದ್ದಾನೆ. ಸೊ ಟಚ್ ಮಾಡಿದಾಗ ಚಾರ್ಜಸ್ ಫ್ಲೋ ಆಗ್ತವೆ. ಟೋಟಲ್ ಚಾರ್ಜ್ ಎಷ್ಟಿದೆ ನೋಡೋಣ, ಕ್ಯೂ ಇದೆ, Q/2 ಇದೆ. ಸೊ ಟೋಟಲ್ ಚಾರ್ಜ್ ಎಷ್ಟಿದೆಪ್ಪ ಅಂತೆ 3Q/2. ಇದನ್ನು ಎರಡು ಈಕ್ವಲ್ ಆಗಿ ಹಂಚ್ಕೊತವೆ. ಆವಾಗ ಏನಾಗುತ್ತೆ, ದೇರ್ ಫೋರ್ ಈಚ್ ಸ್ಪಿಯರ್ ಚಾರ್ಜ್ ಬಂದ್ಬಿಟ್ಟು 3Q/4 ಅಲ್ವಾ. ಇದು 3Q/2/2 ಆಗುತ್ತೆ. ಆದಾಗ ಇದೇನಾಗಿದೆ, ಈ ಎ ಸ್ಪಿಯರಲ್ಲಿ ಪ್ಲಸ್ Q/2 ಚಾರ್ಜ್ ಇದೆ. ಈಗ ಬಿ ಸ್ಪಿಯರ್ ಮೇಲೆ ಎಷ್ಟು ಚಾರ್ಜ್ ಆಗಿದೆ, ಪ್ಲಸ್ 3Q/4 ಆಗಿದೆ. ಈಗ ಈ ಸಿ ಅನ್ನು ಏನು ಮಾಡಿದ್ದಾರೆ, ರಿಮೂವ್ ಮಾಡಿಬಿಟ್ಟಿದ್ದಾರೆ. ಈಗ ಇಲ್ಲ ಅದು. ಸೊ ಈಗ ನಮಗೆ ಉಳಿದಂಥದ್ದು ಇದು ಪಿಕ್ಚರು. ಈಗ ನಾವೇನು ಮಾಡಬೇಕು, ಈ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಫೋರ್ಸ್ ಕ್ಯಾಲ್ಕುಲೇಟ್ ಮಾಡೋಣ. F = K. Q1 ಅಂದರೆ ಏನು, Q/2. Q2 ಅಂದರೆ ಏನು, ಈಗ 3Q/4. ಅರ್ಥ ಆಗಿದೆ ಅಲ್ವಾ. ಇವು ಟಚ್ ಮಾಡಿದಾಗ ಈ ಚಾರ್ಜು ಚೇಂಜ್ ಆಗಿದೆ. ಈಗ ಸಿ ಅನ್ನೋ ಮುನ್ನೆ ಸ್ಪಿಯರನ್ನು ನಾವು ರಿಮೂವ್ ಮಾಡಿಬಿಟ್ಟಿದ್ವಿ, ಈಗ ಇಲ್ಲ ಅದು. ಸೊ ಈಗ ಉಳಿದವು ಈ ಎರಡೇ, ಈ ಚಾರ್ಜ್ಗಳು ಚೇಂಜ್ ಆಗಿದ್ದಾವೆ. ಈ ಥರ ಅದನ್ನು ನಾವು ಕಾಂಟ್ಯಾಕ್ಟ್ ಮಾಡುವಾಗ ಕಂಡಕ್ಷನ್ ಆಗಿಬಿಟ್ಟು ಚೇಂಜ್ ಆಗಿದ್ದಾವೆ. ಸೊ ಡಿಸ್ಟೆನ್ಸ್ r². ಸೊ ಅದಕ್ಕಾಗಿ ಈಗ ಹೊಸ ಫೋರ್ಸ್ ಅಲ್ವಾ ಇದು, ಹೊಸ ಫೋರ್ಸ್ಗೆ ನಾನು F' ಅಂತ, F' = K Q × Q² ನಂಬರ್ ಸಪ್ರೇಟ್ ಮಾಡ್ತೀನಿ, 3 ಅಂತ ನಂಬರ್ ಮಾಡ್ತೀನಿ ಇಲ್ಲಿ ಸಪ್ರೇಟಾಗಿ. K Q × Q² by 4 2s are 8 by r². ಸೊ ನಂಬರ್ ಸಪ್ರೇಟಾಗಿ, ಸಿಂಬಲ್ ಸಪ್ರೇಟಾಗಿ ಬರುತ್ತೆ. ಸೊ ಈಕ್ವೇಷನ್ 1 ಪ್ರಕಾರ K⁴/r² F ತಾನೆ. ಸೊ ಈಗ ನನಗೆ 3F/8 ಅಂತ ಆನ್ಸರ್ ಬಂದಿದೆ. ನಮ್ಮ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಈಗ ನೋಡೋಣ. ಸೊ 3F/8 ಫೋರ್ತ್ ಆಪ್ಷನ್ ಅನ್ನೋದು ಕರೆಕ್ಟ್ ಆಗಿದೆ. ಈ ಪ್ರಾಬ್ಲಮ್ ನೋಡೋಣ. 2 identical charged spheres suspended from a common point by massless strings of length L are initial at distance D. D is very much less than L. This condition, D is very much less than L. Apart because of their mutual repulsion, the charges begin to leak from both the spheres at constant rate. As a result, the spheres approach each other with velocity v. Then v varies as a function of distance. So v varies as a function of distance x between the sphere C's. ಇದು 2016 ಕೊಟ್ಟಿರುವಂಥ ಕ್ವಶನ್ನು ಮಾಡೋಣ. ಸೊ ಏನು ಕೊಟ್ಟವ್ರೆ ಪ್ರಾಬ್ಲಮಲ್ಲಿ, ಒಂದು ರಿಜಿಡ್ ಸಪೋರ್ಟ್ ಇದೆ. ಈ ರಿಜಿಡ್ ಸಪೋರ್ಟಿಂದ ಒಂದೇ ಪಾಯಿಂಟಿಂದ 2 ಸ್ಪಿಯರ್ಸನ್ನು ಈ ಥರ ಪೆಂಡುಲಮ್ ಥರ ಹ್ಯಾಂಗ್ ಮಾಡೋರೆ. ಒಂದೇ ಪಾಯಿಂಟ್, ಅದು O ಅಂತ ಮಾಡೋಣ. ಇದು ಎ ಹತ್ರ ಒಂದು
ಇದಿದೆ, ಬಿ ಹತ್ರ ಒಂದು ಸ್ಪಿಯರ್ ಇದೆ. ಈ ಸ್ಪಿಯರ್ಸಿಗೆ ಐಡೆಂಟಿಕಲ್ ಚಾರ್ಜಸ್ ಅಂತೆ ಸೇಮ್ ಚಾರ್ಜನ್ನು ಕೊಟ್ಟವ್ರೆ. ಈ ಸೇಮ್ ಚಾರ್ಜ್ ಕೊಟ್ಟಾಗ ಏನಾಗುತ್ತೆ, ಈ ಎರಡು ರಿಪ್ಪಲ್ ಆಗಿದ್ದಾವೆ. ಸೊ ಈ ಎರಡು ಈ ಡಿಸ್ಟೆನ್ಸ್ ಬಂದುಬಿಟ್ಟು ಆರ್ ಅಂತ ಅಂದ್ಕೊಂಡು, ಡಿ ಡಿಸ್ಟೆನ್ಸ್ ಸ್ಟಾರ್ಟಿಂಗಲ್ಲಿ ಏನಾಗಿದೆ, ಇದರಿಂದ ಚಾರ್ಜ್ ಸ್ವಲ್ಪ ಲೀಕ್ ಆಗ್ತಾ ಇದೆ. ನಾವು ಹೇಗೆ ಲೀಕ್ ಆಗುತ್ತೆ, ಇಲ್ಲಿ ವ್ಯಾಕ್ಯೂಮ್ ಇಲ್ಲ, ಏನಾದರೂ ಒಂದು ಏರ್ ಇದೆ ಅಂದಾಗ ಏರಿಗೆ ಸ್ಲೋ ಆಗಿ ಈ ಚಾರ್ಜ್ ಲೀಕ್ ಆಗ್ತಾ ಇರುತ್ತೆ. ಸೊ ಇದ್ರ ಮೇಲೆ ಚಾರ್ಜ್ ಕಡಿಮೆ ಆಗ್ತಾ ಬಂದಾಗ ಈ ಡಿಸ್ಟೆನ್ಸ್ನು ಕೂಡ ಕಡಿಮೆ ಹಾಕ್ಕೊಂತ ಅವು ಡಿಕ್ಕಿ ಹೊಡ್ಕೊತ ಅವಾಗ ವೆಲಾಸಿಟಿ ಬರುತ್ತೆ. ಈ ಕಡಿಮೆ ಆಗ್ತಾ ಇದ್ದಾಗ ನಾವು ನೋಡಿದಾಗ ಇದು ಡಿಸ್ಟೆನ್ಸ್ ಡಿ ಅಂತ ಕೊಟ್ಟವ್ರೆ, ಬಟ್ ಆರ್ನು ಕೂಡ ಈ ಎಲ್ ಲೆಂಗ್ತ್ಗಿಂತ ಕಡಿಮೆ ಅಂತ. ಇದು ಎಲ್ ಲೆಂಗ್ತ್, ಇವು ಎಲ್ ಲೆಂಗ್ತ್. ಓಕೆ, ಸೊ ಈ ಥರ ಹೆಸರುಗಳು ಇಟ್ಕೊಂಡಿದ್ವಿ. ಇಲ್ಲಿಂದ ಒಂದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟಾರ್ ಡ್ರಾ ಮಾಡೋಣ. ಅದು ಎಮ್ ಹತ್ರ ಮೀಟ್ ಆಗಿದೆ ಅಂತ ಅಂದ್ಕೊಂಡು, ಪರ್ಪೆಂಡಿಕ್ಯುಲರ್ ಬೈಸೆಕ್ಟಾರ್ ಅಂದಾಗ ಇದು ಏನಾಗುತ್ತೆ, ಇದು ಡಿಸ್ಟೆನ್ಸು ಸಮ್ ಎಕ್ಸ್ ಅಂದ್ಕೊಂಡು, ಆರ್ ಅಂದ್ಕೊಂಡಿದ್ದಕ್ಕಿಂತ ಅವ್ರೇನಂದ್ರೆ ಎಕ್ಸ್ ಡಿಸ್ಟೆನ್ಸ್ ಅಂತಂದ್ರಲ್ವ ಪ್ರಾಬ್ಲಮಲ್ಲಿ. ಸೊ ನಾವು ಇದು ಎಕ್ಸ್ ಡಿಸ್ಟೆನ್ಸ್ ಅಂತ ಅನ್ಕೊಂಡು, ಇದು ಎಕ್ಸ್ ಡಿಸ್ಟೆನ್ಸ್ ಆದರೆ ಇದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆದರೆ x/2 ಡಿಸ್ಟೆನ್ಸ್ ಆಗುತ್ತೆ. ಇದು ಎಲ್ ಡಿಸ್ಟೆನ್ಸ್ ಆಗುತ್ತೆ. ಈಗ ನಾನು ಇದನ್ನು ಒಂದು ಟ್ರಯಾಂಗಲ್ ರೂಪದಲ್ಲಿ ಡ್ರಾ ಮಾಡ್ಕೊತೀನಿ. ಈ ಒಂದು ಸೊ ಇದೇನಾಗಿದೆ, ಈ ಒಂದು ಪಾರ್ಟ್ ಓ ಎ ಎಮ್ ಅಂತ, ಈ ದೂರ x/2, ಈ ದೂರ ಎಲ್. ಸೊ ಇದು ಇದು 90 ಡಿಗ್ರೀಸ್. ಸೊ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿದೆ ಅಲ್ವಾ. ಸೊ ಪೈಥಾಗರಸ್ ಥಿಯರಮನ್ನು ಅನುಸರಿಸಿ ಈ ಓ ಎಮ್ ಲೆಂಗ್ತ್ ಏನಾಗುತ್ತೆ, L² ಮೈನಸ್ ಇದು ಸ್ಕ್ವೇರು x²/4. ಇವು ಈಗ ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಸೈಡ್ಸ್. ಇಲ್ಲಿ ಏನು ಫೋರ್ಸಸ್ ಕೆಲಸ ಮಾಡ್ತಾ ಇದೆ ನೋಡೋಣ. ಈ ಚಾರ್ಜನ್ನು ರಿಪಲ್ ಮಾಡುತ್ತೆ ಈ ಡೈರೆಕ್ಷನಲ್ಲಿ. ಇದು ಕೂಲಂಬಿಯನ್ ರಿಪಲ್ಸಿವ್ ಫೋರ್ಸು. ಈ ಸ್ಪಿಯರ್ಗೆ ಮಾಸ್ ಇದೆ ಅಲ್ವಾ, ವೆಯ್ಟ್ ವರ್ಟಿಕಲಿ ಡೌನ್ವರ್ಡ್ಸ್ ಕೆಲಸ ಮಾಡ್ತಾ ಇರುತ್ತೆ. ರೈಟ್, ಈಗ ನಾವು ಟ್ರಯಾಂಗಲ್ ಲಾ ಆಫ್ ವೆಕ್ಟರ್ಸನ್ನು ಯೂಸ್ ಮಾಡೋಣ. ಬೈ ಟ್ರಯಾಂಗಲ್ ಲಾ, ಸೊ ಟ್ರಯಾಂಗಲ್ ಆಫ್ ವೆಕ್ಟರ್ಸ್. ಸೊ ಟ್ರಯಾಂಗಲ್ ಆಫ್ ವೆಕ್ಟರ್ಸ್ ಏನು, ಇಫ್ ಟೂ ಫೋರ್ಸ್ ಆರ್ represented by two sides of a triangle taken in order, then in reverse order that closing side will give the resultant of those two forces ಅಂತ. ಸೊ ಈ ಫೋರ್ಸ್ಗಳನ್ನು ನಾವು ಸೈಡ್ ಆಫ್ ಎ ಟ್ರಯಾಂಗಲ್ ಆಗಿ ನಾವು ತೋರಿಸ್ಕೋಬೋದು. ನೋಡಿದ್ವಿ, ಈ ಫೋರ್ಸ್ ಅನ್ನೋದು ಈ ಡೈರೆಕ್ಷನಲ್ಲಿದೆ ಫೋರ್ಸ್. ಈ ಫೋರ್ಸನ್ನು ನಾವು ಈ ಸೈಡ್ ಜೊತೆಗೆ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಇದೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಲ್ವಾ. ಈ ಸೈಡನ್ನು ಈ ಎ ಎಮ್ ಅನ್ನೋ ಸೈಡನ್ನು ಎಫ್ಗೆ ಮಾಡ್ಕೋಬೋದು. ನೋಡಿ, ಎಫ್ ಬೈ ಈ ಲೆಂಗ್ತ್ ಎ ಎಮ್ ಟ್ರಯಾಂಗಲ್ ಅಪ್ಲೈ ಮಾಡ್ತಾ ಇದ್ದೀನಿ ಈಸ್ ಈಕ್ವಲ್ ಟು ಎಮ್ ಜಿ ಅನ್ನು ನಾವು ಈ ಈ ಲೆಂಗ್ತ್ ಇದು ಲೆಂಗ್ತ್ ಈ ಎರಡು ಈಕ್ವಲ್ ಆಗಿದೆ ಅಲ್ವಾ. ಅಂದರೆ ಇದು ಸ್ಟ್ರೈಟ್ ಆಗಿದೆ, ಇದು ವರ್ಟಿಕಲ್ ಆಗಿದೆ, ಇದು ವರ್ಟಿಕಲ್ ಆಗಿದೆ. ಸೊ ಓ ಎಮ್ ಜೊತೆಗೆ ನಾವು, ಸೊ ಇದು ಟ್ರಯಾಂಗಲ್ ಆಫ್ ವೆಕ್ಟರ್ಸ್. ಸೊ ಈಗ ಏನಾಗಿದೆ, ನಾವು F/mg ಮಾಡೋಣ. F/mg ಈಸ್ ಈಕ್ವಲ್ ಟು AM/OM. AM represents F, mg represents OM, right? ಸೊ ಈಗ ಈ ವ್ಯಾಲ್ಯೂಸ್ ಮಾಡಿದ ಎ ಎಮ್ ಅಂದರೆ ಏನಾಗುತ್ತೆ, ಎ ಎಮ್ ವ್ಯಾಲ್ಯೂ x/2 ಬೈ ಓ ಎಮ್ ವ್ಯಾಲ್ಯೂ ಏನು, √(x² ಮೈನಸ್ L² ಮೈನಸ್ x²/4. ಸೊ ನಾವು ಟ್ರಯಾಂಗಲ್ ಲಾನು ಅಪ್ಲೈ ಮಾಡಿದ್ದೀವಿ. ಈಗ ನೋಡೋಣ, ಇಲ್ಲಿ ಏನಂದರೆ ಡಿ ಈಸ್ ವೆರಿ ಮಚ್ ಲೆಸ್ ದ್ಯಾನ್ ಎಕ್ಸ್ ಅಂತ, ಸಾರಿ ಡಿ ಈಸ್ ವೆರಿ ಮಚ್ ಲೆಸ್ ದ್ಯಾನ್ ಎಲ್. ಈಗ
ಡಿ ಅನ್ನೋದು ಸ್ಟಾರ್ಟಿಂಗಲ್ಲಿತ್ತು, ಈಗ ಲೀಕಾಗಿ ಎಕ್ಸ್ ಡಿಸ್ಟೆನ್ಸ್ಗೆ ಬಂದಿದೆ. ಎಕ್ಸು ಡಿನೇ ಡಿಸ್ಟೆನ್ಸ್ ಕಡಿಮೆ ಆದರೆ ಎಕ್ಸ್ ಇನ್ನೂ ಕಡಿಮೆ ಆಗುತ್ತಲ್ವ. ಸೊ ಗಿವೆನ್ ದಟ್ x is very much less than L. D is very much less than ಅಂತ x also very much less than L. ಈ ಒಂದು ಈಕ್ವೇಷನ್ ನೋಡೋಣ. F is equal to ಅಂತ ಬಂದ್ರಲ್ವ, L is very less, x ಸ್ಕ್ವೇರ್ ಬೈ ಎಕ್ಸ್ ಅನ್ನೋದು ತುಂಬ ಲೆಸ್, ಚಿಕ್ಕದು ಎಲ್ಗಿಂತ ಎಕ್ಸ್ ಸ್ಕ್ವೇರ್ ಇನ್ನೂ ಚಿಕ್ಕದಾಗುತ್ತೆ. ಸೊ ಇದೇನು ಮಾಡ್ತೀವಿ ನಾವು, ನೆಗ್ಲೆಕ್ಟ್ ಮಾಡ್ತೀವಿ. ನೆಗ್ಲೆಕ್ಟ್ ಮಾಡಿದಾಗ ಏನು ಬಂದಿದೆ ನೋಡಿ ನಮಗೆ, ಎಫ್ ಬೈ ಎಮ್ ಜಿ ಇಸ್ ಈಕ್ವಲ್ ಟು ಎಕ್ಸ್ ಬೈ ಟು ಕೆಳಗಡೆ ಬರೀತೀನಿ, ರೂಟ್ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಲ್ ಆಗುತ್ತೆ. ರೈಟ್, ಇನ್ನೊಂದು ಹೇಳ್ತೀನಿ ನೋಡಿ, ಎಲ್ ಎಕ್ಸ್ ಇಸ್ ವೆರಿ ಮಚ್ ಲೆಸ್ ದ್ಯಾನ್ ಎಲ್. ಸೊ ಎಕ್ಸ್ ಸ್ಕ್ವೇರ್ ಬೈ 4 ಅನ್ನೋದು ಇನ್ನೂ ಚಿಕ್ಕದಾಗುತ್ತೆ, ಈ ವ್ಯಾಲ್ಯೂಸ್ ವೆರಿ 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 ಸ್ಮಾಲ್. ಹಾಗಾಗಿ ಇದನ್ನು ನಾನು ನೆಗ್ಲೆಕ್ಟ್ ಮಾಡಿದ್ದೀನಿ. ರೂಟ್ ಎಲ್ ಸ್ಕ್ವೇರ್ ಎಲ್ ಆಗಿದೆ. ಎಕ್ಸ್ ಬೈ 2ದಲ್ಲಿ 2 ಅನ್ನೋದು ಡಿನಾಮಿನೇಟರ್ ಅಲ್ವಾ, ಡಿನಾಮಿನೇಟರ್ ಬರುತ್ತೆ. ಸೊ ಎಮ್ ಜಿ ಬೈ ಎಲ್ ಇಸ್ ಈಕ್ವಲ್ 2L ಬೈ ಎಕ್ಸ್ ಬೈ 2L ಆಗಿದೆ. ಈಗ ಇಲ್ಲಿ ಏನೇನು ಕಾನ್ಸ್ಟೆಂಟ್ಸ್ ಇದ್ದಾವೆ ಅಂತ ನೋಡೋಣ. ಎಫ್ ವ್ಯಾಲ್ಯೂ ಬರೆಯೋಣ ಈಗ. ಸೊ ಎಫ್ ಅಂದರೆ ಕೆ, ದೀಸ್ ಟು ಬೋತ್ ಆರ್ ಸಿಮಿಲರ್ ಚಾರ್ಜಸ್. ಸೊ ಕೆ ಕ್ಯೂ ಸ್ಕ್ವೇರ್ ಬೈ ಇದೇನು ಎಕ್ಸ್ ಡಿಸ್ಟೆನ್ಸ್ ಎಕ್ಸ್ ಸ್ಕ್ವೇರ್ ಇಂಟು ಎಮ್ ಜಿ ಹಾಗೆ ಇರುತ್ತೆ ಇಲ್ಲಿ, ಎಮ್ ಜಿ ವೆಯ್ಟ್ ಈಸ್ ಈಕ್ವಲ್ ಟು ಎಕ್ಸ್ ಬೈ 2L. ಇಲ್ಲಿ ಅವರು ಪ್ರಪೋರ್ಷನಾಲಿಟಿ ಅಂತ ಆನ್ಸರ್ಸಲ್ಲಿ ಏನು ನೋಡಿ ಒಂಚೂರು, ಎಲ್ಲ ಆಪ್ಷನ್ಸಲ್ಲಿ ಪ್ರಪೋರ್ಷನಲ್ ಅಂದರೆ ಕಾನ್ಸ್ಟೆಂಟನ್ನು ರಿಮೂವ್ ಮಾಡಿದರೆ ಪ್ರಪೋರ್ಷನಲ್ ಅಂತ ಬರೆಯೋಕ್ಕಾಗುತ್ತೆ. ಸೊ ನಾವು ಕಾನ್ಸ್ಟೆಂಟ್ಸನ್ನು ತೆಗೆಯೋಣ. ಸೊ ಇಲ್ಲಿ ಕೆ ಅನ್ನೋದು ಒಂದು ಕಾನ್ಸ್ಟೆಂಟು, ಕ್ಯೂ ಅನ್ನೋದು ಕಾನ್ಸ್ಟೆಂಟ್ ಅಲ್ಲ, ಯಾಕೆ ಅದು ಲೀಕ್ ಆಗ್ತಾ ಇದೆ, ವ್ಯಾಲ್ಯೂ ಚೇಂಜ್ ಆಗ್ತಾ ಬರ್ತಾ ಇದೆ. ಸೊ ಆಮೇಲೆ ವೆಯ್ಟು, ಮಾಸ್ ಚೇಂಜ್ ಆಗಲ್ಲಲ್ವಾ, ಸೊ ವೆಯ್ಟು ಕಾನ್ಸ್ಟೆಂಟ್ ಆಗಿದೆ. ಇಲ್ಲಿ 2 ಅನ್ನೋದು ಕಾನ್ಸ್ಟೆಂಟ್, ಎಲ್ ಅನ್ನೋದು ಕಾನ್ಸ್ಟೆಂಟ್. ಲೆಂಗ್ತ್ ಆಫ್ ಎಸ್ಟಿಂಗ್ ಮಧ್ಯದಲ್ಲಿ ಚೇಂಜ್ ಆಗಲ್ಲಲ್ವಾ, ಚೇಂಜ್ ಆಗಲ್ಲ. ಸೊ ಇಲ್ಲಿ ಚೇಂಜ್ ಆಗ್ತಾ ಇರೋದೇನಪ್ಪ ಅಂದರೆ ಕ್ಯೂ ಅನ್ನೋದು ಎಕ್ಸ್ ಅನ್ನೋದು. ಸೊ ಇದರಿಂದ ನಮ್ಗೆ ಏನಾಗಿದೆ ನೋಡಿ, ಈ ಎಕ್ಸ್ ಈ ಕಡೆ ಕಳ್ಸೋಣ, ಆವಾಗ ಕ್ಯೂ ಸ್ಕ್ವೇರ್ ಪ್ರಪೋರ್ಷನಲ್ ಟು ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಕ್ಯೂಬ್ ಅಂತಾಗಿದೆ. ರೈಟ್, ಇಲ್ಲಿ ಮಾಡೋಣ. So q proportional to, that implies q proportional to x power e 2, I have sent this side ಇಲ್ಲಿಗೆ 3/2. ರೈಟ್, ಈಗ ನೋಡಿ ರೇಟ್ ಆಫ್, ಇಲ್ಲಿ ನೋಡಿ ಒಂದು ಪ್ರಾಬ್ಲಮ್ ರಿವಿಸಿಟ್ ಮಾಡೋಣ, ಪ್ರಾಬ್ಲಮ್ ಒಂಚೂರು ನೋಡೋಣ, ಅವಾಗ ಐಡಿಯಾ ಬರುತ್ತೆ. ಇಲ್ಲಿ ತನಕ ನಾವು ಮಾಡಿದ್ದೀವಿ ಪ್ರಾಬ್ಲಮ್. ಈಗ ಈ 2 ಲೈನ್ಸ್ ಏನಿದಾವೋ ಅಲ್ಲಿ ತನಕ ಮಾಡಿದ್ದೀವಿ. ಈಗ ಏನಾಗ್ತಾ ಇದೆ ಇಲ್ಲಿ, ದ ಚಾರ್ಜ್ ಬಿಗಿನ್ಸ್ ಟು ಲೀಕ್ ಫ್ರಮ್ ಬೋತ್ ದ ಸ್ಪಿಯರ್ಸ್ ಎಟ್ ಕಾನ್ಸ್ಟೆಂಟ್ ರೇಟ್ ಅಂತ. ರೇಟ್ ಅಂದರೆ ನಮ್ಗೆ ಗೊತ್ತಲ್ವಾ, ಡಿ ಕ್ಯೂ ಬೈ ಡಿ ಟಿ ಅನ್ನು ನಾವು ರೇಟ್ ಆಫ್ ಚೇಂಜ್ ಆಫ್ ದ ರೇಟ್ ಅಂತ. ಸೊ ರೇಟ್ ಆಫ್ ಚೇಂಜ್ ಆಫ್ ಕ್ಯೂ ಅನ್ನೋದು ಕಾನ್ಸ್ಟೆಂಟು ಅಂತ. ಸೊ ರೇಟ್ ಆಫ್ ಚಾರ್ಜ್ ರೇಟ್ ಆಫ್ ಚೇಂಜ್ ಆಫ್ ಚಾರ್ಜ್ ಬರೆಯೋಣ, ಡಿ ಕ್ಯೂ ಬೈ ಡಿ ಟಿ ಪ್ರಪೋರ್ಷನಲ್ ಟು, ಇದೇನಾಗುತ್ತೆ ಎಕ್ಸ್ ಇದೆ, ಟಿ ಬರೆಯೋಕ್ಕಾಗಲ್ವಾ, ಅದಕ್ಕೆ ನಾನು ಈ ಥರ ಬರಿತೀನಿ ನೋಡಿ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪವರ್ 3/2. ಬಟ್ ಡಿ ಟಿ ಬೇಕಲ್ವಾ, ಅದಕ್ಕೆ ನಾನು ಇಲ್ಲಿ ಡಿ ಎಕ್ಸ್ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ದೀನಿ, ಡಿವೈಡ್ ಮಾಡಿದ್ದೀನಿ, ಮಲ್ಟಿಪ್ಲೈ ಮಾಡಿದ್ದೀನಿ, ಡಿ ಎಕ್ಸ್ ಬೈ ಡಿ ಟಿ. ಅವಾಗ ಏನಾಗುತ್ತೆ, ಡಿ ಎಕ್ಸ್ ಕ್ಯಾನ್ಸಲ್ ಆಗಿ ಪುನಃ ನಮಗೆ ಡಿ ಟಿನೇ ಬರುತ್ತೆ. ರೈಟ್, ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಎಕ್ಸ್ ಟರ್ಮ್ಸ್ ಇದ್ದಾಗ ಡಿ ಎಕ್ಸ್ ಇರಬೇಕು, ವೈ ಟರ್ಮ್ಸ್ ಇದ್ದಾಗ ಡಿ ವೈ ಬೇಕು, ಅದಕ್ಕಾಗಿ ನಾನು ಈ ಥರ ಬರೆದೆ. ಈಗ ದಟ್ ಇಂಪ್ಲೈಸ್, ಇದು ಮ್ಯಾಥಮೆಟಿಕಲ್ ಟೆಕ್ನಿಕ್ ಅಷ್ಟೇ, ಫಿಸಿಕ್ಸ್ ಏನಿಲ್ಲ. ಡಿ ಕ್ಯೂ ಬೈ ಡಿ ಟಿ ಈಸ್ ಈಕ್ವಲ್ ಟು, ಡಿಫ್ರೆನ್ಷಿಯೇಟ್ ಮಾಡೋಣ, 3/2 ಎಕ್ಸ್ ಪವರ್ 3/2 ಎಕ್ಸ್ ಪವರ್ 3/2 ಮೈನಸ್ 1 ಡಿಫ್ರೆನ್ಷಿಯೇಟ್ ಮಾಡಿಬಿಟ್ಟ. ಡಿ ಎಕ್ಸ್ ಬೈ ಡಿ ಟಿ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್, ಏನು ವೆಲಾಸಿಟಿ. ಈಗ ಪುನಃ
ಡಿ ಕ್ಯೂ ಬೈ ಡಿ ಟಿ ಈಸ್ ಈಕ್ವಲ್ ಪ್ರಪೋರ್ಷನಲ್ ಟು ಅನ್ಕೊತಾ ಇದೆ, ಪ್ರಪೋರ್ಷನಲ್ ಟು. ಈಗ 3/2 ಅನ್ನೋದು ಒಂದು ನಂಬರೇ, ಪ್ರಪೋರ್ಷನಲ್ ಆಗ್ತಾಗ ನಂಬರ್ಸ್ ಎಲ್ಲ ನಾವು ತೆಗಿಬೋದು. ಆವಾಗ ಏನಾಗುತ್ತೆ, ಎಕ್ಸ್ ಪವರ್ 3/2 ಮೈನಸ್ 1 ಏನಾಗುತ್ತೆ, 1/2 ಇಂಟು ವಿ. ಇದು ಬಂದಿದೆ ನಮಗೆ. ಈಗ ಏನೇನು ಕಾನ್ಸ್ಟೆಂಟ್ಸ್ ಅಂತಂದ್ರೆ ಅವರು ಡಿ ಕ್ಯೂ ಬೈ ಡಿ ಟಿ ರೇಟ್ ಆಫ್ ಲೀಕೇಜ್ ಆಫ್ ಚಾರ್ಜ್, ಡಿ ಕ್ಯೂ ಬೈ ಡಿ ಟಿ ಇದಂತ ಏನಂತ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ, ಕಾನ್ಸ್ಟೆಂಟ್ ಅಂತ ಕೊಟ್ಟಿದ್ದಾರೆ. ನೋಡಿ ಪ್ರಾಬ್ಲಮಲ್ಲಿ ರೇಟ್ ಆಫ್ ಲೀಕೇಜ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ರೇಟ್. ಸೊ ಡಿ ಕ್ಯೂ ಬೈ ಡಿ ಟಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಆದಾಗ ನಮ್ಗೆ ಏನು ಬಂದಿದೆ ಇಲ್ಲಿ ನೋಡೋಣ. ಈ ಎಕ್ಸ್ ಪವರ್ 1/2 ಅಂದರೆ ರೂಟ್ ಎಕ್ಸ್, ಇಲ್ಲಂದರೆ 1/2, ಎಕ್ಸ್ ಪವರ್ 1/2 ಇಂಟು ವಿ ಪ್ರಪೋರ್ಷನಲ್ ಟು 0 ಇಸ್ ಈಕ್ವಲ್ ಟು ಅಂತ, ಈಸ್ ಈಕ್ವಲ್ ಟು ಪ್ರಪೋರ್ಷನಲ್ ಟು ದಿಸ್ ಒನ್ ಕಾನ್ಸ್ಟೆಂಟ್ ಸಮ್ 1. ಓಕೆ, ಕಾನ್ಸ್ಟೆಂಟ್ ಆಗಿದೆ. ಈಗ ಈ ಎಕ್ಸ್ ಪವರ್ 1/2 ಅನ್ನು ಈ ಕಡೆ ಕಳಿಸೋಣ. ಆವಾಗ ಏನಾಗುತ್ತೆ ನೋಡಿ, ವಿ ಪ್ರಪೋರ್ಷನಲ್ ಟು, ಅದೇ ತಾನೇ ಅವ್ರು ಕೇಳಿದ್ದು, ವಿ ವೇರೀಸ್ ಆಸ್ ಎ ಫಂಕ್ಷನ್ ಆಫ್ ಡಿಸ್ಟೆನ್ಸ್ ಎಕ್ಸ್ ಅಂತ. ವಿ ಪ್ರಪೋರ್ಷನ್ ಎಕ್ಸ್ ಪವರ್ ಇದು ಈ ಕಡೆ ಬಂದರೆ ಏನಾಗುತ್ತೆ, 1/x² ಆಗುತ್ತೆ. ಸೊ ಅದನ್ನು ನಾವು ಪುನಃ ವಿ ಪ್ರಪೋರ್ಷನಲ್ ಟು ಎಕ್ಸ್ ಪವರ್ ಹಾಫ್ ಅನ್ನು ಮೇಲೆ ಕಳಿಸಿದ್ರೆ ಎಕ್ಸ್ ಪವರ್ -12 ಆಗುತ್ತೆ. ಇದು ವಿ ಆ್ಯಂಡ್ ಎಕ್ಸ್ಗೆ ಇರುವಂಥ ರಿಲೇಷನ್, ಎಕ್ಸ್ ಪವರ್ -12. ನೋಡೋಣ ಒಂಚೂರು ಪ್ರಾಬ್ಲಮ್ಮು. ಇದು ನಮ್ಮ ಪ್ರಾಬ್ಲಮ್ಮು. ಇಲ್ಲಿ ನೋಡಿ ಅವರು ವಿ ವೇರೀಸ್ ಆ್ಯಸ್ ಫಂಕ್ಷನ್ ಆಫ್ ಡಿಸ್ಟೆನ್ಸ್ ಎಕ್ಸ್ ಅಂತ, ವಿ ಪ್ರಪೋರ್ಷನಲ್ ಟು ಎಕ್ಸ್ ಇರಬೇಕು. ವಿ ಪ್ರಪೋರ್ಷನಲ್ ಟು ಎಕ್ಸ್ ಪವರ್ -12 ಅಂತ ಆನ್ಸರ್ ಬಂದಿದೆ. ಸೊ ಇಲ್ಲಿ ಥರ್ಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆಪ್ಷನ್, ವಿ ಪ್ರಪೋರ್ಷನಲ್ ಟು ಎಕ್ಸ್ ಪವರ್ -1/2 ಅಂತ. ಈ ಪ್ರಾಬ್ಲಮ್ನಲ್ಲಿ ಸಪೋಸ್ ದ ಚಾರ್ಜ್ ಆಫ್ ಪ್ರೋಟಾನ್ ಆ್ಯಂಡ್ ಎಲೆಕ್ಟ್ರಾನ್ ಡಿಫರ್ ಸ್ಲೈಟ್ಲಿ. ಇದಕ್ಕೆ ಚಾರ್ಜ್ ವ್ಯಾಲ್ಯೂ ಭಾಳ ಸ್ವಲ್ಪ ಸ್ಲೈಟ್ಲಿ ಡಿಫ್ರೆಂಟ್ ಆಗ್ತಾ ಇದೆ. ಒನ್ ಆಫ್ ದಮ್ ಈಸ್ -e, ದ ಅದರ್ ಈಸ್ e ಪ್ಲಸ್ e. ಸೊ ಒಂದು ಏನು -e ಚಾರ್ಜ್ ಇದೆ, ಇನ್ನೊಂದಕ್ಕೇನು e ಪ್ಲಸ್ ಡೆಲ್ಟಾ e ಚಾರ್ಜ್ ಇದೆ. ನೆಟ್ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ and gravitational force between two hydrogen atoms placed at a distance d. So ಈ ಡಿ ಡಿಸ್ಟೆನ್ಸು ಮಚ್ ಗ್ರೇಟರ್ ದ್ಯಾನ್ ಅಟಾಮಿಕ್ ಸೈಜ್ ಅಲ್ವಾ. ಸೊ ಆಟಮ್ ಒಂದು ಸ್ಪೆರಿಕಲ್ ಶೇಪಲ್ಲಿ ಇದೆ ಅಂದರೆ ಸ್ಪಿಯರ್ ಸೈಜ್ಗಿಂತ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಪಿಯರ್ಸ್ ಜಾಸ್ತಿ ಆದ್ರೇ ಅದು ಪಾಯಿಂಟ್ ಚಾರ್ಜ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಪಾಯಿಂಟ್ ಚಾರ್ಜಸ್ಗೆ ಮಾತ್ರ ಈ ಕೂಲಂಬಿಯನ್ ಫೋರ್ಸ್ ಅನ್ನು ನಾವು ಅಪ್ಲೈ ಮಾಡಬಹುದು. ಅದಕ್ಕೆ ಹಂಗೆ ದ ಅಪಾರ್ಟ್ ಈಸ್ 0, ದೆನ್ ಡೆಲ್ಟಾ ಇ ಈಸ್ ದ ಆರ್ಡರ್ ಆಫ್. ಸೊ ಡೆಲ್ಟಾ ಇ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಮಾಸ್ ಆಫ್ ಹೈಡ್ರೋಜನ್ 1.6 × 10⁻⁻27 kg ಅಂತ ಕೊಟ್ಟವ್ರೆ. ಸೊ ವಾಟ್ ದೇ ಆರ್ ಸೇಯಿಂಗ್, ಇಲ್ಲಿ ಒಂದು ಹೈಡ್ರೋಜನ್ ಆಟಮ್ ಇದೆ H11, ಇಲ್ಲಿ ಇನ್ನೊಂದು ಹೈಡ್ರೋಜನ್ ಆಟಮ್ ಇದೆ. ಈ ಹೈಡ್ರೋಜನ್ನಲ್ಲಿ ನಾವು ನೋಡೋಣ, ಹೈಡ್ರೋಜನ್ ಆಟಮಲ್ಲಿ ಏನಿರ್ತವೆ, ಒಂದು ಪ್ರೋಟಾನ್ ಇರುತ್ತೆ, ಒಂದು ಎಲೆಕ್ಟ್ರಾನ್ ಇರುತ್ತೆ. ಆ ಎಲೆಕ್ಟ್ರಾನ್ ಚಾರ್ಜ್ ಬಂದ್ಬಿಟ್ಟು -e ಅಂತ ಕೊಟ್ಟಿದ್ದಾರೆ ಅವರು. ಇನ್ನೊಂದು ಪ್ರೋಟಾನ್ ಇರುತ್ತೆ. ಈ ಪ್ರೋಟಾನ್ ಮೇಲೆ ಸ್ಲೈಟ್ಲಿ ಡಿಫ್ರೆಂಟ್ ಎಷ್ಟಿರುತ್ತಪ್ಪ ಅಂದರೆ ಪ್ಲಸ್, ಪ್ರೋಟಾನ್ ಅಂದರೆ ಪ್ಲಸ್ ಅಲ್ವಾ, ಪಾಸಿಟಿವ್, E ಪ್ಲಸ್ ಡೆಲ್ಟಾ ಈ ಚಾರ್ಜ್ ಇರುತ್ತೆ. ಹಾಗಾಗಿ ಹೈಡ್ರೋಜನ್ ಚಾರ್ಜ್ ಏನಾಗುತ್ತೆ, ದೇರ್ ಫೋರ್ ಚಾರ್ಜ್ ಆನ್ ಈಚ್ ಹೈಡ್ರೋಜನ್ ಆಟಮ್ ಎಷ್ಟಿರುತ್ತೆ, ಒಂದು ಹೈಡ್ರೋಜನಲ್ಲಿ ಒಂದು ಎಲೆಕ್ಟ್ರಾನು ಒಂದು ಪ್ರೋಟಾನ್ ಇರುತ್ತೆ. ಸೊ ಒಂದು ಎಲೆಕ್ಟ್ರಾನ್ ಚಾರ್ಜ್ ಎಷ್ಟಾಗುತ್ತೆ, -e, ಪ್ರೋಟಾನ್ ಚಾರ್ಜ್ ಪ್ಲಸ್
ಇ ಪ್ಲಸ್ ಡೆಲ್ಟಾ ಇ. ಇದು ಟೋಟಲ್ ಚಾರ್ಜ್, ಎಲೆಕ್ಟ್ರಾನ್ ಚಾರ್ಜು ಪ್ಲಸ್ ಪ್ರೋಟಾನ್ ಚಾರ್ಜ್. ಸೊ ಇದರಲ್ಲಿ ಮೈನಸ್ ಇ ಪ್ಲಸ್ ಇ ಹೋಗಿದೆ, ಅದಕ್ಕಾಗಿ ಈಚ್ ಚಾರ್ಜ್ ಎಷ್ಟಪ್ಪ ಅಂದರೆ ಡೆಲ್ಟಾ ಇ ಒಂದೊಂದು. ಸೊ ಇಲ್ಲಿ ನೋಡೋಣ, ಹೈಡ್ರೋಜನ್ ಚಾರ್ಜ್ ಕ್ಯೂ ಈಸ್ ಈಕ್ವಲ್ ಟು ಡೆಲ್ಟಾ ಇ, ಇ ಕ್ಯೂ ಈಸ್ ಈಕ್ವಲ್ ಟು ಡೆಲ್ಟಾ ಇ. ಯಾಕೆ ಬೋತ್ ಹೈಡ್ರೋಜನ್ ಆಟಮ್ಸ್. ಇದು ಕ್ಯೂ, ಇದು ಡಿಸ್ಟೆನ್ಸ್ ಬಿಟ್ವೀನ್ ಟೂ ಹೈಡ್ರೋಜನ್ ಆಟಮ್ಸ್ ಒಂದು ಆರ್ ಅಂತ ತಗೊಂಡು, ಯೂಶ್ವಲಿ ನಾವು ಆರ್ ಸಿಂಬಲ್ ತಗೋತೇವೆ. ಮಾಸ್ ಆಫ್ ಹೈಡ್ರೋಜನ್ನು ಎಮ್ಮು, ಇಲ್ಲಿ ಮಾಸ್ ಆಫ್ ಹೈಡ್ರೋಜನ್ ಎಮ್. ಸೊ m1 is equal to m, m2 ಆಲ್ಸೋ is equal to m. ಚಾರ್ಜಸ್ಸು ಈಕ್ವಲ್ ಆಗಿದೆ. ಇದು Q1, ಇದು Q2 ಎರಡೂ ಕೂಡ ಸೇಮ್. ಇದು ಪ್ಲಸ್ ಕ್ಯೂ ಡೆಲ್ಟಾ ಇ, ಇದು ಪ್ಲಸ್ ಡೆಲ್ಟಾ ಇ. ಸೊ ಇದು ಅವರು ಕೊಟ್ಟಿದ್ದಂಥ ಡೇಟಾ ಅಷ್ಟೇ. ಇದು ನಾವು ಈ ಡೇಟಾದಿಂದ ನಾವು ಫೋರ್ಸ್ ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟು ಫೋರ್ಸ್ ಕ್ಯಾಲ್ಕುಲೇಟ್ ಮಾಡೋಣ. ಇಲ್ಲೇನಂತ ಇದ್ದಾನೆ ನೋಡಿ, ಪ್ರಾಬ್ಲಮಲ್ಲಿ ನೆಟ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಈಸ್ ಈಕ್ವಲ್ ಟು ಗ್ರಾವಿಟೇಷನಲ್ ಫೋರ್ಸ್ ಅಂತ ಅಂದರು. ಸೊ ಅದನ್ನು ಬರೆಯೋಣ. ಈಗ ಅರ್ಥ ಆಗಿದೆ ಅಲ್ವಾ ಇಲ್ಲೆಲ್ಲ ಏನಾಗಿದೆ ಅಂತ. ಸೊ ಈಗ ನಾವು ಸಿಚುವೇಶನ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡಿದ್ವಿ ಡೇಟಾ ಪ್ರಕಾರ. ಅವರೇನಂದ್ರು, ಫ್ರಮ್ ದ ಪ್ರಾಬ್ಲಮ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಇಸ್ ಈಕ್ವಲ್ ಟು ಗ್ರಾವಿಟೇಷನಲ್ ಫೋರ್ಸ್ ಅಂತ ಕೊಟ್ಟಿದ್ದಾರೆ. ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತ ಏನು? ಕೂಲಂಬಿಯನ್ ಫೋರ್ಸ್ 1/4πε. ಫಾರ್ಮುಲಾಸ್ ಬರೆಯೋಣ. ಓನ್ಲಿ ಫಾರ್ಮುಲಾ ಬರೀತಾ ಇದ್ದೀನಿ ನಾನು. ಇದು 1/4πε0 ಅಂತ ನಾನು ಕೆ ಅನ್ಕೊಂತೀನಿ. ಕೆ Q1 Q2/r², ಈ ಫಾರ್ಮುಲಾ ಬರೆದೆ. ಇದು ಗ್ರಾವಿಟೇಷನ್ ಫೋರ್ಸ್ G m1 m2/r², ಇದು ಅವ್ರು ಕೊಟ್ಟಿದ್ದು. ಸೊ ಇಲ್ಲಿ r² ಕ್ಯಾನ್ಸಲ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಈಗ ಕೆ ವ್ಯಾಲ್ಯೂ ಎಷ್ಟು? 9 × 10⁻⁹. Q1 ಎಷ್ಟು? ಡೆಲ್ಟಾ ಇ. Q2 ಎಷ್ಟು? ಡೆಲ್ಟಾ ಇ. ಸೊ ಇದೇನಾಗುತ್ತೆ? ಡೆಲ್ಟಾ ಇ ಸ್ಕ್ವೇರ್, ಯಾಕೆ ಚಾರ್ಜಸ್ ಈಕ್ವಲ್. ಕ್ಯಾಪಿಟಲ್ ಜಿ ವ್ಯಾಲ್ಯೂ ಎಷ್ಟಾಗುತ್ತೆ? 6.67 × 10⁻⁻11 ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಇದು. ಓಕೆನಾ? ಸೊ ಇಂಟು m1 ಅಂದರು ಸೇಮ್ ಮಾಸ್ ಅಲ್ವ. ಮಾಸ್ ಎಷ್ಟಂತ ಹೈಡ್ರೋಜನ್. ಇಲ್ಲಿ ಸ್ವಲ್ಪ ನಾವು ಡೇಟಾ ಬರೆಯೋಣ, ಸೊ ದಟ್ ನಮಗೇನು ಒಂದು ಕನ್ಫ್ಯೂಷನ್ ಇರುವುದಿಲ್ಲ. ಕೆ ವ್ಯಾಲ್ಯೂ ಏನಪ್ಪ ಅಂದರೆ 9 × 10⁻⁹ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲುಮ್ ಸ್ಕ್ವೇರ್. ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಕ್ಯಾಪಿಟಲ್ ಜಿ ಇಸ್ ಈಕ್ವಲ್ ಟು 6.67 × 10⁻⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg². ಮಾಸ್ ಆಫ್ ಹೈಡ್ರೋಜನ್ ಬಂದ್ಬಿಟ್ಟು 1.67 × 10⁻⁻27 kg. ಇದು ಡೇಟಾ, ರೈಟ್. ಈ ವ್ಯಾಲ್ಯೂಸ್ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿ ನಾವು m1 × m1 m² ಅಂತ ಬರೀತೀನಿ, ಯಾಕಂದರೆ ಈಗ ವ್ಯಾಲ್ಯೂ ಪ್ಲೇಸ್ ಇಲ್ಲ. ನೆಕ್ಸ್ಟ್ ಇದ್ರಿಂದ ವ್ಯಾಲ್ಯೂ ಬರೆಯೋಣ. ಸೊ ಡೆಲ್ಟಾ E² ಇಸ್ ಈಕ್ವಲ್ ಟು ಇಲ್ಲಿ 6.67 × 10⁻⁻11 m². ಎಮ್ ಅಷ್ಟು 1.67, ಇಲ್ಲಿದೆ ಎಮ್ ವ್ಯಾಲ್ಯೂ. 67 × 10⁻⁻27 ಇಂಟು 1.67 × 10⁻⁻27 ಬೈ ಇದು 9 × 10⁻⁹ ಅಷ್ಟೇ. ಈಗ ಇದನ್ನು ನಾವು ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೇ. ಡೆಲ್ಟಾ ಇ ವ್ಯಾಲ್ಯೂ ಬಂದುಬಿಟ್ಟಿದೆ. ಸೊ ಡೆಲ್ಟಾ ಇ ಈಸ್ ಈಕ್ವಲ್ ಟು ನಂಬರ್ಸ್ ಎಲ್ಲ ಒಂದು ಕಡೆ, 10 ಪವರ್ಸ್ ಎಲ್ಲ ಒಂದು ಕಡೆ ಬರೀತೀನಿ. ಆವಾಗ 6.67 1.67 1.67 ಬೈ 9 ಇಂಟು
10 powers. When bases are equal, we have to add the powers. 10 power 10 power 10 is called base. ಬೇಸ್ ಅಲ್ಲಿ 10 ಪವರ್ 10 ಪವರ್ 10 ಪವರ್ ಇದನ್ನು 10 ಪವರ್. ಸೊ ಬೇಸಸ್ ಈಕ್ವಲ್ ಆಗಿದ್ದಾಗ ಪವರ್ಸನ್ನು ನಾವು ಆ್ಯಡ್ ಮಾಡ್ತೀವಿ. ಇಲ್ಲಿ ಫಸ್ಟ್ 10 ಮೇಲೆ -11 ಇದೆ, ನೆಕ್ಸ್ಟ್ 10 ಮೇಲೆ -27 ಇದೆ, ನೆಕ್ಸ್ಟ್ -27 ಇದೆ, ನೆಕ್ಸ್ಟ್ ಈ 10 ಪವರ್ 9 ಮೇಲಕ್ಕೆ ಹೋದರೆ -9 ಆಗುತ್ತೆ. ರೈಟ್? ಅವರು ಆರ್ಡರ್ ಆಫ್ ಅಂತಂದರು. ಆರ್ಡರ್ ಆಫ್ ಅಂತಾದಾಗ ಡೆಲ್ಟಾ ಇ ಸ್ಕ್ವೇರ್ ಈಸ್ ಆರ್ಡರ್ ಆಫ್ ಅಂದಾಗ ಈ ಏನಿದೋ ಈ ನಂಬರ್ಸ್ಗೆ ಬರೋದು ಸ್ಮಾಲ್ ವ್ಯಾಲ್ಯೂ ಅದನ್ನು ನಾವು ಒಮಿಟ್ ಮಾಡಿಕೊಂಡು 10 ಪವರ್ಸ್ ಮಾತ್ರ ತಗೋಬೇಕು. 10 ಪವರ್ ಏನಾಗುತ್ತೆ ನೋಡಿ, ಆರ್ಡರ್ ಆಫ್ ಇದು 27 + 27 ಎಷ್ಟಾಗುತ್ತೆ 54. 54 ಒಂದು 65, 9 ಎಷ್ಟಾಗುತ್ತೆ -74 ಆಗುತ್ತೆ. ದಟ್ ಇಂಪ್ಲೈಸ್ ಡೆಲ್ಟಾ ಇ ಈಸ್ ಆರ್ಡರ್ ಆಫ್ ರೂಟ್ ಅಲ್ವ ಇದು, ರೂಟ್ 10 ಪವರ್ -74. ದಟ್ ಈಸ್ ಈಕ್ವಲ್ ಟು 10 ಪವರ್ -74 ಅಂದರೆ 74/2, 10 ಪವರ್ -2 3s are 6 7. ಸೊ ಆ್ಯಕ್ಚುಲಿ ಈ ನಂಬರ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು 2.1 ಆ ಥರ ಬರುತ್ತೆ. ಬಟ್ ಆರ್ಡರ್ ಆಫ್ ಅಂದಾಗ ಅವರು ನಾವು 10 ಪವರ್ಸ್ ಮಾತ್ರ ತಗೋಬೇಕು. ಸೊ ಆನ್ಸರ್ ಏನಾಗುತ್ತೆ, ಡೆಲ್ಟಾ ಇ ಈಸ್ ದ ಆರ್ಡರ್ ಆಫ್ 10 to the power of -37. ಇದು ಆನ್ಸರ್. ಓಕೆ, ಸೊ ಆರ್ಡರ್ ಆಫ್ ಅಂದಾಗ 10 ಪವರ್ಸ್ ಮಾತ್ರ ತಗೋಬೇಕು. ಅದರಲ್ಲಿ ಕೇರ್ಫುಲ್ ಆಗಿದೆ. ಆರ್ಡರ್ ಆಫ್ ಅಂತ ಹೇಳಿಲ್ಲ ಅಂದರೆ ಈ ವ್ಯಾಲ್ಯೂಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಾಯಿತು. ಈ ವ್ಯಾಲ್ಯೂ ಎಲ್ಲ ನಾವು ಅರೌಂಡು 2.1 ಬರುತ್ತೆ. ಓಕೆ, ಆ್ಯಕ್ಚುಲಿ ನಿನಗೆ ಡೆಲ್ಟಾ ಇ ಬಂದುಬಿಟ್ಟು 2.1 × 10 to the power of -37 ಕೂಲೂಮ್ ಅಂತ ಬರುತ್ತೆ. ಡೆಲ್ಟಾ ಇ ಅನ್ನೋದು ಚಾರ್ಜ್ ಅಲ್ವಾ, ಸೊ ಕೂಲೂಮ್ ಅದು. ಇಷ್ಟು ಬರಬೇಕು ಆನ್ಸರ್. ಅವರು ಆರ್ಡರ್ ಆಫ್ ಅನ್ನೋದಕ್ಕೆ ನಾವು ನಂಬರನ್ನು ನಾವು ನೆಗ್ಲೆಕ್ಟ್ ಮಾಡಿಕೊಂಡು ಬರೀ 10 ಪವರ್ -27 ಹಾಕಿದ್ದೀವಿ. ಸೊ ನೋಡೋಣ ಆನ್ಸರು, ವಿಚ್ ಆಪ್ಷನ್ ಈಸ್ ಕರೆಕ್ಟ್. So 10 to the power of -37. 3 is the correct option. ಈ ಪ್ರಾಬ್ಲಮ್ ಆಗ a charge q is placed at the center of a line joining two equal charges plus q. The system of three charges will be in equilibrium if q is equal to, so or ಏನಂತಾನೆ, 3 charges are there. One charge is plus q, another charge also plus q. Okay, so exactly ಈ ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜಸ್ ಒಂದು ಆರ್ ಅಂತ ತಗೋಣ. ಎಕ್ಸಾಕ್ಟ್ಲಿ ಸೆಂಟರ್ ಮಿಡಿಲ್ ಪಾಯಿಂಟ್ ಹತ್ತಿರ, ಇಲ್ಲಿ ಈ ಪಾಯಿಂಟ್ ಹತ್ತಿರ ಒಂದು ಕ್ಯೂ ಅನ್ನೋದನ್ನು ಪ್ಲೇಸ್ ಮಾಡಿದ್ದಾನೆ. ಈ ಡಿಸ್ಟೆನ್ಸು r/2. ಇಲ್ಲಿ ಈ ಕ್ಯೂ ಎಷ್ಟು, ಆ ವ್ಯಾಲ್ಯೂ ಎಷ್ಟು, ಆ ಸ್ಮಾಲ್ ಕ್ಯೂ ವ್ಯಾಲ್ಯೂ ಎಷ್ಟು ಅಂತ ಕೇಳವನೆ. ಅದು ಪ್ಲಸ್ಸಾ ಮೈನಸ್ಸಾ, ವ್ಯಾಲ್ಯೂ ಕ್ಯೂನ q/2ನ 3q/2ನ ಏನು, ಆ ಕ್ಯೂ ಮ್ಯಾಗ್ನಿಟ್ಯೂಡ್ ಎಷ್ಟು, ಈ ಸ್ಮಾಲ್ ಕ್ಯೂ ಮ್ಯಾಗ್ನಿಟ್ಯೂಡ್ ಎಷ್ಟು, ಟೈಪ್ ಆಫ್ ಚಾರ್ಜ್ ಏನು ಅನ್ನೋದು ಕೇಳಿದ್ದಾನೆ. ನೋಡೋಣ. ಈ ಮೂರು ಕೂಡ ಫಸ್ಟು ಈ ಕ್ಯೂ ಬಿಟ್ಬಿಡೋಣ. ಈ ಕ್ಯಾಪಿಟಲ್ ಕ್ಯೂ ಈಕ್ವಿಲಿಬ್ರಿಯಮ್ ಇಲ್ಲದ ಅಂತೆ. ಈ ಕ್ಯಾಪಿಟಲ್ ಕ್ಯೂ ಮೇಲೆ ಫಸ್ಟ್ ಎಷ್ಟು ಫೋರ್ಸ್ ವರ್ಕ್ ಆಗ್ತಾ ಇರುತ್ತೆ, ಫೋರ್ಸ್ ಇದು ಫಸ್ಟ್ ಕ್ಯೂ, ಇದು ಸೆಕೆಂಡ್ ಕ್ಯೂ ಇಂದ ಫಸ್ಟ್ ಈ ಕ್ಯೂ ಅನ್ನು ರಿಪೆಲ್ ಮಾಡುತ್ತೆ ಈ ಡೈರೆಕ್ಷನಲ್ಲಿ. ಸೊ ದಿಸ್ ಈಸ್ ಬಿಟ್ವೀನ್ ಕ್ಯೂ ಆ್ಯಂಡ್ ಕ್ಯೂ. ಸೊ ಈ ಚಾರ್ಜನ್ನು ರಿಪೆಲ್ ಮಾಡಿದ್ರೆ ಅದು ಈ ಕಡೆ ಈ ಡೈರೆಕ್ಷನಲ್ಲಿ ಹೋಗಬೇಕು. ಅದು ಹೋಗ್ತಾವುದಿಲ್ಲ ಅಂದರೆ ಯಾರೋ ಈ ಫೋರ್ಸ್ಗೆ ಸಮಾನವಾಗಿ ಆಮೇಲೆ ವ್ಯತಿರೇಕವಾಗಿ ಒಂದು ಫೋರ್ಸನ್ನು ಅಪ್ಲೈ ಮಾಡೋರೆ. ಆ ಫೋರ್ಸ್ ಏನಾಗಿರಬಹುದು, ಈ ಸ್ಮಾಲ್ ಕ್ಯೂ ಇಂದ ಬಂದಿದಂಥದ್ದು. ಈ ಸ್ಮಾಲ್ ಕ್ಯೂ ಅಟ್ರಾಕ್ಟ್ ಮಾಡಬೇಕಾದ್ರೆ ಈ ಫೋರ್ಸು ಕ್ಯೂ ಆ್ಯಂಡ್ ಕ್ಯೂ ಮಧ್ಯದಲ್ಲಿ ಇರಬೇಕು. ನೋಡಿ, ಇನ್ನೊಂದ್ಸೂರು ಹೇಳ್ತೀನಿ. ಈ ಕ್ಯೂ ಅನ್ನು ಈ ಥರ ಈ ಡೈರೆಕ್ಷನಲ್ಲಿ ರಿಪೆಲ್ ಮಾಡ್ತಾ ಇದೆ.
ಫೋರ್ಸ್ ಯಾವ ಡೈರೆಕ್ಷನಲ್ಲಿ ಇದ್ದರೆ ಬಾಡಿ ಆ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ಅದು ಮೂವ್ ಆಗ್ತಾವುದಿಲ್ಲ ಅಂದರೆ ಅರ್ಥ ಏನಪ್ಪ ಅಂದರೆ ಇದು ಆಪೋಸಿಟ್ ಡೈರೆಕ್ಷನಲ್ಲಿ ಈ ಫೋರ್ಸ್ಗೆ ಸಮಾನವಾಗಿ ವ್ಯತಿರೇಕ ಡೈರೆಕ್ಷನಲ್ಲಿ ಇನ್ನೊಂದು ಫೋರ್ಸ್ ಆಗಿರ್ಬೋದು, ಇಲ್ಲಿ ಅಪ್ಲೈ ಆಗಿರ್ಬೋದು. ಆವಾಗ ಈ ಎರಡು ಫೋರ್ಸಸ್ಸು ಈಕ್ವಲ್ ಆ್ಯಂಡ್ ಆಪೋಸಿಟ್ ಕ್ಯಾನ್ಸಲ್ ಆಗಿಬಿಟ್ಟು ಈ ಕ್ಯೂ ಚಾರ್ಜು ಎಲ್ಲಿ ಮೂವ್ ಆಗಲ್ಲ. ಇದು ಮೂವ್ ಆಗ್ತಾವುದಿಲ್ಲ ಅಂದರೆ ಈ ಸ್ಮಾಲ್ ಕ್ಯೂನು ಮೂವ್ ಆಗಲ್ಲ, ಈ ಕ್ಯಾಪಿಟಲ್ ಕ್ಯೂನು ಮೂವ್ ಆಗಲ್ಲ. ಆವಾಗ ಮೂರು ಚಾರ್ಜಸ್ಸು ಈಕ್ವಿಲಿಬ್ರಿಯಮಲ್ಲಿ ಇರ್ತವೆ. ಅದಕ್ಕಾಗಿ ಈ ಎರಡು ಫೋರ್ಸಸ್ಸು ಇದು ಸಿಚುವೇಶನ್. ಈ ಸಿಚುವೇಶನ್ ಇದ್ದರೆ ಮಾತ್ರ ಅದು ಈಕ್ವಿಲಿಬ್ರಿಯಮಲ್ಲಿ ಇರುತ್ತೆ. ಸೊ ಈಗ ಬರೀ ನಾವು ಏನೇನಪ್ಪ ಅಂದರೆ ಈ ಡೈರೆಕ್ಷನಲ್ಲಿ ಪಾಸಿಟಿವ್ ಇದೆ, ಎಫ್ ಕ್ಯೂ ಕ್ಯೂ ಅನ್ನೋದು. ಈ ಡೈರೆಕ್ಷನಲ್ಲಿ ಅದು ವ್ಯತಿರೇಕವಾಗಿದೆ ಅಲ್ವಾ, ಮೈನಸ್ ಎಫ್ ಕ್ಯೂ ಕ್ಯೂ. ಆವಾಗ ಎರಡು ಸಮಾನವಾದಾಗ ಅವು ಈಕ್ವಿಲಿಬ್ರಿಯಮಲ್ಲಿ ಇರ್ತಾವೆ. ಸೊ ವ್ಯಾಲ್ಯೂಸು ಈ ಫಾರ್ಮುಲಾಸ್ ಬರೆಯೋಣ. ಇದೇನಪ್ಪ ಅಂದರೆ ಕ್ಯೂ ಕ್ಯೂ ಮಧ್ಯದಲ್ಲಿ 1/4πε0 ಕೆ ಅಂತ ಬರೀತೀನಿ ನಾನು. ಕೆ ಸ್ಮಾಲ್ ಕ್ಯೂ ಕ್ಯಾಪಿಟಲ್ ಕ್ಯೂ ಬೈ ಡಿಸ್ಟೆನ್ಸ್ ಸ್ಮಾಲ್ ಕ್ಯೂ ಕ್ಯಾಪಿಟಲ್ ಕ್ಯೂಗೆ r/2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇದು ಮೈನಸ್ ಕೆ ಕ್ಯೂ ಆ್ಯಂಡ್ ಕ್ಯೂ ಸ್ಕ್ವೇರ್ ಬೈ ಡಿಸ್ಟೆನ್ಸ್ r ಸ್ಕ್ವೇರ್. ರೈಟ್. ಈಗ ಈ ಕೆ ಒಂದು ಕ್ಯೂ ಇಲ್ಲಿ ಒಂದು ಕ್ಯೂ ಕ್ಯಾನ್ಸಲ್ ಆಗಿಬಿಡ್ತು. ಇದು ಸಿಂಪ್ಲಿಫೈ ಮಾಡೋಣ ಫರ್ದರ್. ಕ್ಯೂ ಬೈ r/2 ಹೋಲ್ ಸ್ಕ್ವೇರ್ ಅಂದರೆ r²/4 ಅಂತ ನ್ಯೂಮರೇಟರ್ಗೆ ಹೋಗ್ಬಿಡುತ್ತೆ. ಈಸ್ ಈಕ್ವಲ್ ಟು ಮೈನಸ್ 1 ಕ್ಯೂ ಇದೆ ಇಲ್ಲಿ, ಸಾರಿ ಕ್ಯೂ ಕ್ಯಾನ್ಸಲ್ ಆಗಿಲ್ಲಲ್ವ, ಒಂದು ಕ್ಯೂ ಇದೆ, r². ಸೊ ಈ r² ಕ್ಯಾನ್ಸಲ್ ಆಗಿದೆ. ಸೊ ಇದರಿಂದ ಏನಾಗಿದೆ ನೋಡಿ, 4q ಈಸ್ ಈಕ್ವಲ್ ಟು ಮೈನಸ್ ಕ್ಯಾಪಿಟಲ್ ಕ್ಯೂ ಅಂತ ಬರುತ್ತೆ. ನಮ್ಗೆ ಬೇಕಾದಂಥ ಕ್ಯೂ ಅಲ್ವಾ, ಕ್ಯೂ ಈಸ್ ಈಕ್ವಲ್ ಟು ಮೈನಸ್ q/4. ಸೊ ಈ ಮಧ್ಯದಲ್ಲಿ ಈ ಕ್ಯೂ ಪ್ಲೇಸಲ್ಲಿ ಮೈನಸ್ q/4 ಚಾರ್ಜನ್ನು ನಾವು ಪ್ಲೇಸ್ ಮಾಡಿದರೆ ಈ ಮೂರು ಚಾರ್ಜ್ಗಳು ಸಹ ಈಕ್ವಿಲಿಬ್ರಿಯಮಲ್ಲಿ ಇರ್ತವೆ ಅಂಥದ್ದು. ಸೊ ಈಗ ನೋಡಿ ಆನ್ಸರು ಮೈನಸ್ q/4. ಸೊ ಸೆಕೆಂಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆಪ್ಷನ್. ಈ ಪ್ರಾಬ್ಲಮ್ನಲ್ಲಿ 2 ಸ್ಮಾಲ್ ಕಂಡಕ್ಷನ್ ಸ್ಪಿಯರ್ಸ್ each of mass 9 × 10⁻⁻4 kg are suspended from the same point by non-conducting strings of length 100 cm. They are given equal and similar charges until the strings are equally inclined at 45 degrees each to the vertical. The charge on each sphere is, so madana, so there is a rigid support. So this length of string is L. So here one sphere is there, that is conducting sphere. This wire is non-conducting. Same charge are there, 2 small charges are there. So this is plus Q. In this, on this also same charge is there, plus Q. So the distance between them, usually we take this is L, ಈ ಲೆಂತ್ ಈಸ್ 1 ಸೆಂಟಿಮೀಟರ್ ಅಂತ ಕೊಟ್ಟಿರುತ್ತೆ, 1 ಮೀಟರು. ಇದು 1 ಮೀಟರ್ ಡಿಸ್ಟೆನ್ಸು, ಇದು 1 ಮೀಟರು, ಇದು 1 ಮೀಟರು, ಇದು 1 ಮೀಟರು. ಈ ಆ್ಯಂಗಲ್ ಎಷ್ಟಪ್ಪ ಅಂತ 90 ಡಿಗ್ರೀಸ್ ಅಂತಂದರು. ಅಂದರೆ ಇಲ್ಲಿ ನೋಡೋಣ, ಅವರು ಏನಂತ ಕೊಟ್ಟಿದ್ದಾರೆ, ಇದು 90 ಡಿಗ್ರೀಸ್. ಎಲ್ಲಿ 90 ಡಿಗ್ರೀಸ್ ಇರುತ್ತೋ ಆ 90 ಡಿಗ್ರೀಸ್ಗೆ ಎದುರಿಗಿರೋದು ಹೈಪೋಟೆನ್ಯೂಸ್. ಇದು 1 ಮೀಟರು, ಇದು 1 ಮೀಟರು. ಪೈಥಾಗರಸ್ ಪ್ರಿನ್ಸಿಪಲ್ ಪ್ರಕಾರ ಇದೇನಾಗುತ್ತೆ, ಅವಾಗ √2 ಮೀಟರ್ ಆಗುತ್ತೆ. ಈ ಡಿಸ್ಟೆನ್ಸ್ ಏನಾಗುತ್ತೆ, √2 ಮೀಟರ್ ಆಗುತ್ತೆ.
ಇಲ್ಲಿಂದ ಇಲ್ಲಿಗೆ √2 ಮೀಟರ್ ಆಗುತ್ತೆ. ಇದೆಲ್ಲ ಡೇಟಾದಲ್ಲಿ ಕೊಟ್ಟವ್ರೆ. ಈಗ ನಾವು ವರ್ಟಿಕಲ್ ಜೊತೆಗೆ ವರ್ಟಿಕಲ್ ಲೈನ್ ಡ್ರಾ ಮಾಡಬೇಕು. ಇದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್. ವರ್ಟಿಕಲ್ ಜೊತೆಗೆ ಎಷ್ಟು ಆ್ಯಂಗಿಲ್ ಮಾಡ್ತಾಯಿದೆ ಅಂತೂ 45 ಆ್ಯಂಗಿಲ್ ಮಾಡ್ತಾಯಿದೆ. 45 ಡಿಗ್ರೀಸ್ ಆ್ಯಂಗಿಲ್ ಮಾಡ್ತಾಯಿದೆ. ಸೊ ನೇಮ್ಸ್ ಕೊಡೋಣ. O A B C ಅಂತ. ಸೊ ನಮಗೇನಾಗಿದೆ, ಇಲ್ಲಿ ಒಂದು ರೈಟ್ ಆ್ಯಂಗಿಲ್ ಟ್ರಯಾಂಗಿಲ್ ಬಂದಿದೆ ಈ ಥರ. O A C ಇದು 1 ಮೀಟರು. ಇದೇನಿದು √2ದಲ್ಲಿ ಹಾಫ್ ಮೀಟರ್, √2ದಲ್ಲಿ ಹಾಫ್ ಅಲ್ವಾ. ಇದು ಟೋಟಲ್ √2 ಮೀಟರು, ಇದು ಅದರಿಂದ ಹಾಫು. ಇದು 45 ಡಿಗ್ರೀಸ್ ಅಂತ ಕೊಟ್ಟಿದ್ದಾರೆ. ಸೊ ಫೋರ್ಸಸ್ ಏನಿಲ್ಲಿ, ಈ ಬಿ ಹತ್ತಿರ ಇರೋ ಚಾರ್ಜು ಎ ಹತ್ತಿರ ಇರೋ ಚಾರ್ಜನ್ನು ಈ ಡೈರೆಕ್ಷನಲ್ಲಿ ಕೂಲಂಬಿಯನ್ ಫೋರ್ಸಿಂದ, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸಿಂದ ರಿಪೆಲ್ ಮಾಡುತ್ತೆ. ಈ ಸ್ಪಿಯರ್ಗಿರೋ ಮಾಸಿಂದ ವೆಯ್ಟ್ ಆಫ್ ಎ ಮಾಸ್ ಈ ಥರ ಕೆಲಸ ಮಾಡ್ತಾ ಇರುತ್ತೆ. ನಾವು ಟ್ರಯಾಂಗಿಲ್ ಲಾ ಅಪ್ಲೈ ಮಾಡಿದ್ರೆ, ಬೈ ಟ್ರಯಾಂಗಿಲ್ ಲಾ, by applying triangle law of vectors ಏನಾಗುತ್ತೆ ನೋಡಿ. this force is represented by this side, this force is represented by this side, opposite side by adjacent side is tan theta. So F by mg is equal to tan theta, opposite side by adjacent side. ಸೊ ಆ್ಯಕ್ಚುಲಿ ಸೈಡ್ಸ್ ಡೈರೆಕ್ಟಾಗಿ ತಗೊಳ್ಳೋದು ತೋರಿಸ್ತೀನಿ ಲಾಸ್ಟ್ ಪ್ರಾಬ್ಲಮಲ್ಲಿ. ಇಲ್ಲಿ ಏನು ಮಾಡ್ತಾ ಇದ್ದೀವಿ ನಾವು, 45 ಡಿಗ್ರೀಸ್ ಆ್ಯಂಗಿಲ್ ಗೊತ್ತಿಲ್ಲ ಅಂದರೆ ಆಪೋಸಿಟ್ ಸೈಡು ಅಡ್ಜಸೆಂಟ್ ಸೈಡು ಕ್ಯಾಲ್ಕುಲೇಟ್ ಮಾಡಿ ಹಾಕೋಬೇಕು. 45 ಗೊತ್ತಂದರೆ ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಟ್ಯಾನ್ ತೀಟಾ. 45 ಡಿಗ್ರೀಸ್ ಕೊಟ್ಟವರಲ್ವಾ, ಅದಕ್ಕಾಗಿ ನಾವು 45 ಡಿಗ್ರೀಸ್ ಹಾಕೋಣ. ಟ್ಯಾನ್ 45 ಡಿಗ್ರೀಸ್ ಕೊಟ್ಟಿಲ್ಲ ಅಂದರೆ ಲಾಸ್ಟ್ ಟೈಮ್ ಪ್ರಾಬ್ಲಮಲ್ಲಿ ನಾವು ಅಪೋಸಿಟ್ ಸೈಡು ಅಡ್ಜಸೆಂಟ್ ಸೈಡ್ ತಗೋಬೇಕು. ಇದು ಟ್ಯಾನ್ 45 ವ್ಯಾಲ್ಯೂ ಈಸ್ 1. ಆದ್ದರಿಂದ ಏನಾಗಿದೆ, ಎಫ್ ಈಸ್ ಈಕ್ವಲ್ ಟು ಎಮ್ ಜಿ. ಸೊ ಕ್ರಾಸ್ ಮಲ್ಟ್ ಮಾಡಿದ್ರೆ mg ಇಂಟು 1 ಈಸ್ ಈಕ್ವಲ್ ಟು mg. ಸೊ ಎಫ್ ಈಸ್ ಈಕ್ವಲ್ ಟು mg. ಈ ಎಫ್ ಅನ್ನೋದೇನು, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್. ಸೊ ಈಗ ವ್ಯಾಲ್ಯೂಸ್ ಎಲ್ಲ ಬರೆದು ಸಬ್ಸ್ಟಿಟ್ಯೂಟ್ ಮಾಡಿಬಿಡೋಣ. ಏನಾಗಿದೆ, ಈ ಫಾರ್ಮುಲಾ ಏನದು, kq² ಬೈ r² ಈಸ್ ಈಕ್ವಲ್ ಟು m ಇಂಟು g. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಕೆ ವ್ಯಾಲ್ಯೂ ಎಷ್ಟು, 9 ಇಂಟು 10⁻⁹. ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕು, ಕ್ಯೂ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯೂ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಸೊ q², ಡಿಸ್ಟೆನ್ಸ್ ಎಷ್ಟು, √2. ಸೊ √2 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಮಾಸ್ ಆಫ್ ದ ಬಾಬ್ ಎಷ್ಟು ಕೊಟ್ಟಿದ್ದಾರೆ ಅವರು, 9 ಇಂಟು 10⁻⁻⁴. ಜಿ ವ್ಯಾಲ್ಯೂ ಎಷ್ಟು, 10. ರೈಟ್. ಈಗ ಈ ವ್ಯಾಲ್ಯೂಸ್ ಕ್ಯಾಲ್ಕುಲೇಟ್ ಮಾಡೋಣ. 10 ಪವರ್ -3 ಒಂದು 10 ಹೋದರೆ ಇದು -3 ಆಗುತ್ತೆ. ಇಲ್ಲಿ 9, ಇಲ್ಲಿ 9 ಕ್ಯಾನ್ಸಲ್ ಆಗುತ್ತೆ. ಈಗ q² ಈಸ್ ಈಕ್ವಲ್ ಟು, ಇಲ್ಲಿ 10⁻³ ಇದೆ ಆಲ್ರೆಡಿ. 10⁻9 ಈ ಕಡೆ ಹೋದರೆ 10⁻−9 ಆಗುತ್ತೆ. ಇಂಟು ಇಲ್ಲಿ √2 ಹೋಲ್ ಸ್ಕ್ವೇರ್ ಮಲ್ಟಿಪ್ಲೈ ಮಾಡ್ತಾರೆ, ಇಲ್ಲಿ ಹೋಗಿದ್ರೆ ಅದು ಇಲ್ಲಿ ಡಿವೈಡ್ ಮಾಡ್ತಾರೆ, ಇಲ್ಲಿ ಹೋದರೆ ಮಲ್ಟಿಪ್ಲೈ. √2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2. ರೈಟ್. ಇದು ಈಗ ನೆಕ್ಸ್ಟು q² ಇಸ್ ಈಕ್ವಲ್ ಟು 2 ಇಂಟು ಒಂದು ಆರ್ಡ್ರಲ್ಲಿ ಬರೀತೀನಿ. ವೆನ್ ಬೇಸ್ ಆರ್ ಈಕ್ವಲ್, ಪವರ್ಸ್ ವಿ ಹ್ಯಾವ್ ಟು ಆ್ಯಡ್. 10 ಪವರ್ -9 1 3 ಎಷ್ಟಾಗುತ್ತೆ, -12 ಆಗುತ್ತೆ ಅಷ್ಟೇ. ಕ್ಯೂ ವ್ಯಾಲ್ಯೂ ಬಂದುಬಿಟ್ಟಿದೆ ಅಲ್ವಾ. ಕ್ಯೂ ವ್ಯಾಲ್ಯೂ ಎಷ್ಟಾಗುತ್ತೆ ನೋಡಿ. ದೇರ್ ಫೋರ್
q value, q is equal to root of root 2 is equal to 1.414 into root 10 power minus 12 10 power minus 6 ಕೂಲೂಮ್. ಇದರ ಆನ್ಸರು ಬರುತ್ತೆ ರೂಟ್ ಮಾಡಿದರೆ. ಸೊ ನೋಡೋಣ ವಿಚ್ ಆಪ್ಷನ್ ಕರೆಕ್ಟ್ ಅಂತ. ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್ ಆಪ್ಷನ್. ಈ ಪ್ರಾಬ್ಲಮಲ್ಲಿ two pith balls carrying equal charges are suspended from a common point of string. So from common point they are hanged strings of equal length. So this string length is L. This length is also L. This length of the string also L. And the equilibrium separation is R. Now the strings are rigidly clamped at half the height. So total height is y, half the height they are clamped here. The equilibrium separation between the balls. So the equilibrium separation between the balls we have to calculate. So distance between them is R ಅನ್ಕೊಂಡ್ರೆ ಇಲ್ಲಿ ಏನೇನು ಫೋರ್ಸಸ್ ಇರ್ತಾವೆ ನೋಡಿ ನಮ್ಗೆ ಗೊತ್ತಲ್ವಾ. ಬೋತ್ ಆರ್ ಹ್ಯಾವಿಂಗ್ ಈಕ್ವಲ್ ಚಾರ್ಜಸ್. ಸೊ ಇಲ್ಲಿ ಪ್ಲಸ್ ಕ್ಯೂ ಇದೆ, ಇಲ್ಲಿ ಪ್ಲಸ್ ಕ್ಯೂ ಇದೆ. ಸೊ ಆವಾಗ ರಿಪಲ್ಷನ್ ಈ ಚಾರ್ಜ್ ಈ ಪ್ಲಸ್ಸನ್ನು ಈ ಡೈರೆಕ್ಷನಲ್ಲಿ ರಿಪಲ್ ಮಾಡುತ್ತೆ. ಇದು ಎಫ್ ಫೋರ್ಸ್. ವೆಯ್ಟ್ ಇರುತ್ತಲ್ವ ಅದು ವರ್ಟಿಕಲಿ ಇದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂದಾಗ ನಾವು ಒಂದು ಲೈನ್ ಈ ಥರ ಡ್ರಾ ಮಾಡ್ಕೊಂಡ್ರೆ ಇದು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗುತ್ತೆ. ಇದು ಆರ್ ಡಿಸ್ಟೆನ್ಸ್ ಆದರೆ ಇದು R/2 ಡಿಸ್ಟೆನ್ಸ್ ಬರುತ್ತೆ. ಸೊ ನಮ್ಗೆ ಗೊತ್ತಲ್ವಾ ಎಫ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ R/2, mg ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ y. ಸೊ ಫ್ರಮ್ ಇದು ಫಿಗರ್ 1 ಅನ್ಕೊಂಡ್ರೆ ಡಯಾಗ್ರಾಮು, ಇದು ಡಯಾಗ್ರಾಮ್ 2 ಅಂತ. ಫ್ರಮ್ ಫಿಗರ್ 1 F by mg is equal to triangular I am applying. From triangular R/2 F R/2 mg y. So that implies F by mg is equal to R/2y. Right? Now let us write the formula of F. F formula ಬರೆದ್ರೆ ಏನಾಗುತ್ತೆ ನೋಡಿ. F means K Q. Both charges are equal. So Q square by distance R square mg ಹಾಗೆ ಇರುತ್ತೆ is equal to R/2y. ಸೊ ಇಲ್ಲಿ ರಿಲೇಷನ್ ಬೇಕಲ್ವ ನಮಗೆ, ಸ್ಮಾಲ್ ಆರ್ಗೆ ಈ ಡಿಸ್ಟೆನ್ಸ್ಗೆ ರಿಲೇಷನ್ ಬೇಕು. ಅದಕ್ಕಾಗಿ ನಾವು ಪ್ರಪೋರ್ಷನಾಲಿಟಿ ತಗೋಣ. ಪ್ರಪೋರ್ಷನಾಲಿಟಿ ತಗೋಬೇಕಾದ್ರೆ ಏನು ಮಾಡಬೇಕು, ಕಾನ್ಸ್ಟೆಂಟ್ಸನ್ನು ನಾವು ನೆಗ್ಲೆಕ್ಟ್ ಮಾಡಬೇಕು, ರೌಂಡ್ ಆಫ್ ಮಾಡಬೇಕು, ಎಲಿಮಿನೇಟ್ ಮಾಡಬೇಕು. ಸೊ ಇಲ್ಲಿ ನೋಡಿ ಕ್ಯೂ ಚಾರ್ಜ್ ಇಲ್ಲೇನು ಒಂದು ಪ್ರಾಬ್ಲಮಲ್ಲಿ ಲೀಕೇಜ್ ಅದು, ಇಲ್ಲೇನು ಲೀಕ್ ಆಗ್ತಾವುದಿಲ್ಲ. ಸೊ ಕ್ಯೂನು ಕರೆಕ್ಟ್ ಕಾನ್ಸ್ಟೆಂಟ್ ಆಗಿದೆ, ಆ ಕೇನು ಕಾನ್ಸ್ಟೆಂಟ್ ಆಗಿದೆ. ಸೊ ಇದೆಲ್ಲ ಕಾನ್ಸ್ಟೆಂಟು. ಓಕೆ, ಇಲ್ಲಿ mg ವೆಯ್ಟ್ ಆಫ್ ಎ ಬಾಡಿ ಆಲ್ಸೋ ಕಾನ್ಸ್ಟೆಂಟು. ನಾನು ಏನೇನು ರೌಂಡ್ ಆಫ್ ಮಾಡಿದ್ನೋ ಅವೆಲ್ಲ ಕಾನ್ಸ್ಟೆಂಟ್ಗಳು. ಓಕೆ, ಆಮೇಲೆ ಇದು ಈ 2y 2 ಕಾನ್ಸ್ಟೆಂಟು. y ಕಾನ್ಸ್ಟೆಂಟ್ ಅಲ್ಲ, ಯಾಕೆ ಫಸ್ಟ್ ಕೇಸಲ್ಲಿ y ಇದೆ, ಇಲ್ಲಿ y/2 ಆಗಿದೆ. ಸೊ ನಾವು ವಿ ಕ್ಯಾನ್ ಎಸ್ಟಾಬ್ಲಿಷ್ ದ ರಿಲೇಷನ್ ಬಿಟ್ವೀನ್ R ಆ್ಯಂಡ್ y. ಆರ್ಗೆ ವೈಗೆ ಒಂದು ರಿಲೇಷನ್ ಎಸ್ಟಾಬ್ಲಿಷ್ ಮಾಡಿ ಇಲ್ಲಿ y/2 ಆಗೋದಕ್ಕೆ ಈ ಆರ್ಗೆ ಏನು ರಿಲೇಷನ್ ಇರ್ಬೋದು ಅನ್ನೋದು ನಾವು ಕಂಡುಹಿಡಿತೀವಿ. ಆ ಥರ ನಾವು ಮಾಡೋಣ. ಈಗ ಏನಾಗಿದೆ ನೋಡಿ, R³ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಈ ವೈನ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಇದು ಕಾನ್ಸ್ಟೆಂಟ್ ಅಲ್ವ 1 ಅಂದ್ಕೊಳ್ಳಿ. y × 1 y ಪ್ರಪೋರ್ಷನಲ್ ಟು, ಯಾಕೆ ಪ್ರಪೋರ್ಷನಲ್ ಕಾನ್ಸ್ಟೆಂಟ್ಸ್ ಎಲ್ಲ ನಾವು ಎಲಿಮಿನೇಟ್ ಮಾಡಿದ್ದೀವಿ. R² × R³ ಸೊ ನಮಗೆ ಈ ಆರ್ಗೆ ವೈಗೆ ರಿಲೇಷನ್ ಬೇಕು, ವೈಗೆ ಆರ್ಗೆ ರಿಲೇಷನ್ ಅಲ್ಲ. ಹಾಗಾಗಿ ನಾನೇನು ಅಂತ ಮಾಡ್ಕೊತೀನಿ, ಇಲ್ಲಿ R ಪ್ರಪೋರ್ಷನಲ್ ಟು ಈ ಕ್ಯೂಬ್ ಈ ಕಡೆ ಹೋದರೆ y ಪ್ರಪೋರ್ಷನಲ್ ಟು 1/3. ಇದು ರಿಲೇಷನ್, R ಆ್ಯಂಡ್ y ರಿಲೇಷನ್.
ಈಗ ಸೆಕೆಂಡ್ ಡಯಾಗ್ರಾಮ್ಗೆ ಹೋಗೋಣ. ಫ್ರಮ್ ಫಿಗರ್ 2. ಫಿಗರ್ 2ದಲ್ಲಿ ಏನಾಗಿದೆ, y/2 ಆಗಿದೆ. y/2 ಆಗಿದೆ. ಆ್ಯಕ್ಚುಲಿ ನಮಗೇನು r ಪ್ರಪೋರ್ಷನಲ್ ಟು y⁻1/3. ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ r ಅಂದರೆ ಏನು, ಸಪ್ರೇಷನ್ ಬಿಟ್ವೀನ್ ದ ಚಾರ್ಜಸ್, ಸ್ಪಿಯರ್ಸ್. ಓಕೆ, ಈ ಸಪ್ರೇಷನ್ ಬೇಕಲ್ವಾ, ಸೊ ಆರ್ ಕಿ ಇಲ್ಲಿ ಏನಾಗಿದೆ, r ಪ್ರಪೋರ್ಷನಲ್ ಟು y ಬಂದ್ಬಿಟ್ಟು y/2 ಆಗಿದೆ. ಎಲ್ಲಿ, ಈ ಫಿಗರ್ 2ದಲ್ಲಿ y ಪ್ಲೇಸಲ್ಲಿ y/2 ಬಂದಿದೆ. ಇದು ಬೇರೆ ಡಿಸ್ಟೆನ್ಸ್, ಈ ಡಿಸ್ಟೆನ್ಸ್ ನಮ್ಗೆ ಗೊತ್ತಿಲ್ಲಲ್ವಾ, r ಡಿಸ್ಟೆನ್ಸ್. ಸೊ ರಿಲೇಷನ್ ಬಿಟ್ವೀನ್ ದ ಡಿಸ್ಟೆನ್ಸ್ ಆ್ಯಂಡ್ y ಈಸ್ ದಿಸ್ ಒನ್. ಇಲ್ಲಿ r ಅನ್ನೋದು ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, y ಇಲ್ಲಿ ಡಿಸ್ಟೆನ್ಸು r', ಇಲ್ಲಿ ಈ ವರ್ಟಿಕಲ್ ಲೆಂಗ್ತು y/2, ರೈಟ್. ಸೊ ಈ ರಿಲೇಷನ್ ಇದನ್ನು ನಾವು ಸಿಂಪ್ಲಿಫೈ ಮಾಡೋಣ. ಈಗ ರಿಲೇಷನ್ ಬಂದುಬಿಟ್ಟಿದೆ ಅಲ್ವಾ, r' ಪ್ರಪೋರ್ಷನಲ್ ಟು ಏನಾಗಿದೆ, y⁻1/3 ಬೈ 2⁻1/3, ರೈಟ್. ಇಲ್ಲಿ ದಟ್ ಇಂಪ್ಲೈಸ್ r' ಪ್ರಪೋರ್ಷನಲ್ ಟು y⁻1/3 ಅಂತ r ತಾನೆ, r/2⁻1/3ನೇ ನಾವು ಕ್ಯೂಬ್ ರೂಟ್ ಆಫ್ 2 ಅಂತ ಬರೀಬೋದಲ್ವಾ. ಸೊ ನಮಗೆ ಏನು ರಿಲೇಷನ್ ಬಂದಿದೆ, ಹೊಸ ಸಪ್ರೇಷನ್ r' ಈಸ್ ಈಕ್ವಲ್ ಟು r/ಕ್ಯೂಬ್ ರೂಟ್ ಆಫ್ 2. ಸೊ r' is equal to r/ಕ್ಯೂಬ್ ರೂಟ್ ಆಫ್ 2. ಸೊ ನೋಡೋಣ ವಿಚ್ ಆಪ್ಷನ್ ಇಸ್ ಕರೆಕ್ಟ್ ಅಂತ. ಸೊ ಇದು ನಮ್ಮ ಕ್ವೆಶನು. ಸೊ ಆಪ್ಷನ್ 2 ಈಸ್ ದ ಕರೆಕ್ಟ್ ಆನ್ಸರ್. ಈ ಪ್ರಾಬ್ಲಮ್ನಲ್ಲಿ ಇನ್ ದ ಬೇಸಿಕ್ CaCl cesium chloride crystal structure, Cs plus and chlorine Cl minus ions are arranged in BCC body centric cubic. Body centric cubic means Cl ಅನ್ನೋದು ಮಧ್ಯದಲ್ಲಿರುತ್ತೆ, ಸೆಂಟ್ರಲ್ಲಿ, ಸುತ್ತು CS ಅಯಾನ್ಸ್ ಇರ್ತಾವೆ. ಆ ಥರ ಒಂದು ಸ್ಟ್ರಕ್ಚರ್ ಕಾನ್ಫಿಗರೇಷನ್ ಆ್ಯಸ್ ಶೋನ್ ಇನ್ ದ ಫಿಗರ್. ಈ ಕ್ರಿಸ್ಟಲ್ಗೆ ಇದರ ಕಾನ್ಫಿಗರೇಷನ್ ಇದೆ, BCC. ದ ನೆಟ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಎಕ್ಸರ್ಟೆಡ್ ಬೈ the 8 Cs plus ions on Cl minus ion is. ಸೊ ನೋಡೋಣ, ಇಲ್ಲಿ ಈ CS ಪ್ಲಸ್ ಅಯಾನು ಡೈಗೋನಲಿ, ಈ CS ಪ್ಲಸ್ ಅಯಾನು ಇವು ಪಾಸಿಟಿವ್ ಚಾರ್ಜಸ್. ಮಧ್ಯದಲ್ಲಿರೋದು ಕ್ಲೋರಿನನ್ನು ಪಾಸಿಟಿವ್ ಏನು ಮಾಡುತ್ತೆ, ಈ ಸೀಸಿಯಂ, ಈ CS ಪ್ಲಸ್ ಏನು ಈ ಥರ ಅಟ್ರಾಕ್ಟ್ ಮಾಡುತ್ತೆ, ಈ CS ಏನು ಈ ಥರ ಅದ್ರ ಕಡೆಗೆ ಅಟ್ರಾಕ್ಟ್ ಮಾಡ್ಕೊಳುತ್ತೆ. ಅದೇ ಥರ ಈ ಡಯಾಗೋನಲಲ್ಲಿ CS ಪ್ಲಸ್ ಕ್ರಿಸ್ಟಲ್ ಈಸ್ ಎ 3 ಡೈಮೆನ್ಷನಲ್ ಡಯಾಗೋನಲ್ ತಗೊಳ್ತಾ ಇದೆ. ಈ ಡಯಾಗೋನಲಲ್ಲಿ ಈ CS ಏನು ಈ ಡೈರೆಕ್ಷನಲ್ಲಿ, ಈ ಪಾಸಿಟಿವ್ ಚಾರ್ಜ್ ಕ್ಲೋರಿನ್ ನೆಗೆಟಿವನ್ನು ಈ ಡೈರೆಕ್ಷನಲ್ಲಿ ತನ್ನ ಕಡೆಗೆ ಅದು ಅಟ್ರಾಕ್ಟ್ ಮಾಡ್ಕೊಳ್ತದೆ. ಈ ಡೈರೆಕ್ಷನಲ್ಲಿ ಈ ಡಯಾಗೋನಲ್ ನೋಡೋಣ. ಈ ಡಯಾಗೋನಲ್ ನೋಡಿದ್ರೆ ಇದು ಈ ಎರಡು ಅದ್ರ ಕಡೆಗೆ ಅಟ್ರಾಕ್ಟ್ ಮಾಡ್ಕೊತ. ಈ ಡಯಾಗ್ರಾಮ್ 3 ಡೈಮೆನ್ಷನ್ ಡಯಾಗ್ರಾಮ್ ಅಲ್ವಾ, ಡ್ರಾ ಮಾಡೋಕ್ಕಾಗಲ್ಲ, ಅದಕ್ಕಾಗಿ ನಾನು ಸುಮ್ಮನೆ ಈ ಥರ ಡ್ರಾ ಮಾಡಿದ್ದೀನಿ. ಈ ಡಯಾಗ್ರಾಮಲ್ಲಿ ಅವು ಕೂಡ ಅಟ್ರಾಕ್ಟ್ ಮಾಡ್ಕೊತಾವೆ. ಸೊ ಈ ಥರ ಬಂದಾಗ ಏನಾಗಿದೆ ಇಲ್ಲಿ ನೋಡೋಣ. ಸೊ ಡ್ಯೂ ಟು ಸಿಮೆಟ್ರಿ ಎಲ್ಲ ಡೈರೆಕ್ಷನ್ಗಳಲ್ಲಿ ಈ CS ಪ್ಲಸ್ ಅಯಾನ್ಸು ಕ್ಲೋರಿನನ್ನು ಅಟ್ರಾಕ್ಟ್ ಮಾಡ್ಕೊತಾ ಇದೆ. ಸೊ ಎಲ್ಲ ಡೈರೆಕ್ಷನ್ಸ್ ಅಂತೆ ಈ ಸಿಮೆಟ್ರಿ ಆಗಿದೆ. ಸೊ ಈಕ್ವಲ್ ಆಗಿದೆ, ಎಲ್ಲ ಕಡೆ ಈಕ್ವಲ್ ಅಂಡ್ ಆಪೋಸಿಟ್ ಆದಾಗ ನೆಟ್ ಫೋರ್ಸ್ ಆನ್ ಸೆಂಟರ್ Cl ಮೈನಸ್ 0 ಆಗುತ್ತೆ ಡ್ಯೂ ಟು ಸಿಮೆಟ್ರಿ. ನೋಡಿ, ಆಲ್ CS ಪ್ಲಸ್ ಅಯಾನ್ಸ್ on the
diagonal of BCC CSCl crystal attract center ion Cl minus equally in all 8 directions. 8 are then all 8 CS electron direction. That is due to symmetry the net electrostatic force on Cl minus becomes 0. So, ಈ ಪ್ರಾಬ್ಲಮ್ ಕರೆಕ್ಟ್ ಆನ್ಸರು 4th ಆಪ್ಷನ್. ಈ ಪ್ರಾಬ್ಲಮಲ್ಲಿ ಎ ಪಾರ್ಟಿಕಲ್ ಎ ಹ್ಯಾವಿಂಗ್ ಚಾರ್ಜ್ 9 into 10 to the power of -6 coulomb and mass 2 kg is placed at the bottom of a smooth inclined plane of inclination 30 degrees. The distance of another particle B of same mass and charge, same charge should be placed on the inclined plane so that it may remain in equilibrium. So, first of all, we have to take an inclined surface. Here angle theta is equal to 30 degrees given. So, our sphere is at the bottom, that is A. So, it is having charge Q. B also having the same charge. So Q it is having charge, and this is the B. We have placed a B here. So whenever we place a B, ಇಲ್ಲಿ B ನಾವು ಪ್ಲೇಸ್ ಮಾಡಿದ್ರೆ ಇದು ಸ್ಮೂತ್ ಸರ್ಫೇಸ್, ಇದು ಸ್ಮೂತ್ ಸರ್ಫೇಸ್. ಹಾಗಾಗಿ ಇಟ್ ವಿಲ್ ಸ್ಲೈಡ್ ಡೌನ್, ಸ್ಲೈಡ್ ಆಗಬಾರ್ದು, ಅಲ್ಲೇ ಇರಬೇಕು. ಆವಾಗ ಈ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳೋರೆ. ಎಷ್ಟು ಡಿಸ್ಟೆನ್ಸ್ ಅಂತ ಈ ಎರಡೂ ಕೂಡ ಈಕ್ವಿಲಿಬ್ರಿಯಮ್ಗೆ ಬರುತ್ತೆ. ನಾವು ಇದ್ರ ಮೇಲೆ ಇರೋ ಫೋರ್ಸಸ್ಸನ್ನು ಡ್ರಾ ಮಾಡೋಣ. ಸೊ ಬಿ ಅನ್ನೋ ಇದ್ರೆ ಈ ಬಿ ಸ್ಪಿಯರ್ಗೆ ವೆಯ್ಟ್ mg ವರ್ಟಿಕಲಿ ಡೌನ್ವರ್ಡ್ಸ್ ಕೆಲಸ ಮಾಡ್ತಾ ಇರುತ್ತೆ. ಈ ಬಿ ಅನ್ನೋ ಸ್ಪಿಯರು ಯಾವ ಸರ್ಫೇಸ್ ಮೇಲೆ ಅದು ನಿಂತಿದೆಯೋ ಆ ಸರ್ಫೇಸಿಗೆ ಆ ನಿಲ್ತಿರೋ ಪಾಯಿಂಟಿಂದ ನಾವು ಒಂದು ನಾರ್ಮಲ್ ಡ್ರಾ ಮಾಡಬೇಕು. ಇದು ನಾರ್ಮಲ್. ಈ ನಾರ್ಮಲ್ಗೆ ಬ್ಯಾಕ್ ಸೈಡ್ ನಾವು ಎಕ್ಸ್ಟೆಂಡ್ ಮಾಡಿದ್ರೆ ಈ ತೀಟಾ ಎಷ್ಟಿರುತ್ತೆ, ಇನ್ಕ್ಲಿನೇಷನ್ ಇಲ್ಲಿ ತೀಟಾ ಅಷ್ಟೇ ಇರುತ್ತೆ. ಇದು mg ಕಾಸ್ ತೀಟಾ. ಏನಿದೆ mg ಕಾಸ್ ತೀಟಾ? mg ವೆಯ್ಟು ಕಾಂಪೋನೆಂಟು. ಆವಾಗ ಇಲ್ಲಿ ಡೌನ್ವರ್ಡ್ ಡೈರೆಕ್ಷನಲ್ಲಿ mg ಸೈನ್ ತೀಟಾ ಅನ್ನೋದು ಕೆಲಸ ಮಾಡ್ತಾ ಇರುತ್ತೆ. ಈಗ ನೋಡಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈ ಒಂದು ಸ್ಪಿಯರು ಕೆಳಗಡೆಗೆ ಸ್ಲೈಡ್ ಆಗೋದಕ್ಕೆ ಕಾರಣ ಈ mg ಸೈನ್ ತೀಟಾ ಅನ್ನೋ ಫೋರ್ಸು. ಈ ಫೋರ್ಸನ್ನು ನಾವು ನಲ್ಲಿಫೈ ಮಾಡ್ಕೊತ, ಜೀರೋ ಮಾಡ್ಕೊತ ಆಪೋಸಿಟ್ ಡೈರೆಕ್ಷನಲ್ಲಿ ಇಂಥ ಫೋರ್ಸೇ ನಾವು ಈ ಫೋರ್ಸ್ ಮ್ಯಾಗ್ನಿಟ್ಯೂಡ್ಗೆ ಈಕ್ವಲ್ ಆದಂಥ ಫೋರ್ಸು. ಯಾವ ಫೋರ್ಸ್ ಅದು? ಇಲ್ಲಿ ಪ್ಲಸ್ ಕ್ಯೂ ಚಾರ್ಜ್ ಇದೆ, ಈ ಬಿ ಮೇಲೂ ಪ್ಲಸ್ ಕ್ಯೂ ಚಾರ್ಜ್ ಇದೆ. ಸೊ ಈ ಚಾರ್ಜ್ಗಳೆರಡೂ ಕೂಡ ಕೂಲುಮ್ ರಿಪಲ್ಸಿವ್ ಫೋರ್ಸಿಂದ ಅದು ರಿಪೆಲ್ ಮಾಡ್ಕೊತ, ರಿಪಲ್ಷನ್ ಅಂತ ಆಪೋಸಿಟ್ ಡೈರೆಕ್ಷನ್ ತಾನೆ. ಸೊ ಇದು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸು, ಇದು ಡೌನ್ವರ್ಡ್ಸ್ ಇರೋ mg ಸೈನ್ ತೀಟಾ ಅಂದರೆ ವೆಯ್ಟ್ ಒಂದು ಕಾಂಪೊನೆಂಟು, ಆರ್ಜೆಂಟಲ್ ಕಾಂಪೊನೆಂಟು. ಈ mg ಕಾಸ್ ತೀಟಾ mg ಸೈನ್ ತೀಟಾ ಅನ್ನೋ ಫೋರ್ಸಿಂದ ಅದು ಇಟ್ ವಿಲ್ ಕಮ್ ಡೌನ್, ಕೆಳಗಡೆ ಬರುತ್ತೆ. ಈ ಕ್ಯೂ ಆ್ಯಂಡ್ ಪ್ಲಸ್ ಕ್ಯೂ ಮಧ್ಯದಲ್ಲಿರೋ ಈ ಈ ರಿಪಲ್ಷನ್ ಫೋರ್ಸಿಂದ ಈ mg ಸೈನ್ ತೀಟಾ ಫೋರ್ಸು, ಈ ಎಫ್ ಫೋರ್ಸು, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸು ಎರಡೂ ಈಕ್ವಲ್ ಅಪೋಸಿಟ್ ಆದರೆ ಆವಾಗ ಈ ಬಿ ಅನ್ನೋದು ಅಲ್ಲೇ ಈಕ್ವಿಲಿಬ್ರಿಯಮಲ್ಲಿ ಇರುತ್ತೆ, ಅದು ಕೆಳಗಡೆ ಬರೋದಿಲ್ಲ. ಸೊ ಇದಕ್ಕಾಗಿ ನಮಗೆ ಕಂಡೀಷನ್ ಬಂದಿದೆ. ಏನ ಕಂಡೀಷನು?
ಕಂಡೀಷನ್ ಫಾರ್ ಈಕ್ವಿಲಿಬ್ರಿಯಮ್ ಏನದು ಎಫ್ ಇಸ್ ಈಕ್ವಲ್ ಟು ಎಫ್ ಅನ್ನೋದೇನು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸು ಎಮ್ ಜಿ ಸೈನ್ ಥೀಟಾ. ಇದು ಡೌನ್ವರ್ಡ್ ಫೋರ್ಸ್. ಎರಡು ಫೋರ್ಸ್ಗಳು ಸಮಾನವಾದರೆ ಈ ಪಿ ಅನ್ನೋದು ಅಲ್ಲಿ ನಿಲ್ತಿರುತ್ತೆ, ಅದು ಕೆಳಗಡೆಗೆ ಬರೋದಿಲ್ಲ. ಫಾರ್ಮುಲಾಸ್ ಬರೆಯೋಣ. ಕೆ ಈ ಎರಡು ಚಾರ್ಜಸ್ ಸೇಮ್ ಕ್ಯೂ ಸ್ಕ್ವೇರ್ ಬೈ ಡಿಸ್ಟೆನ್ಸ್ ಗೊತ್ತಿಲ್ಲ, ಇದೇ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಮ್ ಜಿ ಸೈನ್ ಆ್ಯಂಗಿಲ್ ಬಂದುಬಿಟ್ಟು 30 ಡಿಗ್ರೀಸ್. ಸೊ ಈಗ ವ್ಯಾಲ್ಯೂಸ್ ಎಲ್ಲ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೋಣ. ಕೆ ವ್ಯಾಲ್ಯೂ 9 × 10⁹ ಕೆ ವ್ಯಾಲ್ಯೂ. ಕ್ಯೂ ವ್ಯಾಲ್ಯೂ ಬಂದುಬಿಟ್ಟು ಚಾರ್ಜ್ 9 × 10⁻⁻6 ಅಂತ ಕೊಟ್ಟಿದ್ದಾರೆ. ಕ್ಯೂ ಸ್ಕ್ವೇರ್ ಅಂದರೆ 2 ಸರಿ ಬರಿತೀವಿ ಬೈ ಈ ಡಿಸ್ಟೆನ್ಸು, ಈ ಎರಡು ಸ್ಪಿಯರ್ಸ್ ಮಧ್ಯದಲ್ಲಿ ಡಿಸ್ಟೆನ್ಸು ನಾವು ಈಕ್ವಿಲಿಬ್ರಿಯಮಲ್ಲಿದ್ದಾಗ ಅದು ನಾವು ಈಗ ಕ್ಯಾಲ್ಕುಲೇಟ್ ಮಾಡಬೇಕು. ಆರ್ ಸ್ಕ್ವೇರ್ ಮಾಸ್ ಆಫ್ ದ ಸ್ಪಿಯರ್ ಆಲ್ಸೋ ಕೊಟ್ಟವ್ರೆ, ಅದು 2 kg ಅಂತ. ಜಿ ವ್ಯಾಲ್ಯೂ ಕೊಟ್ಟವ್ರೆ, ಅದು 10 m/s². ಸೈನ್ ಥೀಟಾ ಇಸ್ ಈಕ್ವಲ್ ಟು ಸೈನ್ 30 ಇಸ್ ಈಕ್ವಲ್ ಟು 1/2. ಸೊ ಈಗ ಈ ಎರಡುವೆ ಕೂಡ ಕ್ಯಾನ್ಸಲ್ ಆಗಿಬಿಡ್ತವೆ. ಈಗ ನೋಡೋಣ. ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕ್ರಾಸ್ ಇವೆಲ್ಲ ಈ ಕಡೆ ಬರ್ತವೆ. 10 ಪವರ್ ಇದು 9 × 9 ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 9 × 9 × 9. ಇಲ್ಲಿ ಒಂದು ಕ್ಯಾನ್ಸಲ್ ಆಗುತ್ತೆ ನೋಡಿಲ್ಲ ನಾವು. 10 ಒಂದು ಇಲ್ಲಿ 8 ಆಗುತ್ತೆ ಕ್ಯಾನ್ಸಲ್ ಆದರೆ. ಈಗ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕ್ರಾಸ್ ಮಾಡೋ ಕೆಳಗಡೆ ಏನಿಲ್ಲ. ಸೊ 9 × 9 ಎಲ್ಲ ನಂಬರ್ಸ್ ಒಂದು ಕಡೆ ಬರೀತೀನಿ. ಆಮೇಲೆ ಈ ಬೇಸಸ್ ಆಫ್ 10 ಈಕ್ವಲ್ ಅಲ್ವಾ, ಅದಕ್ಕೆ ಅವು ಪವರ್ಸನ್ನು ಆ್ಯಡ್ ಮಾಡಿದ್ದೀನಿ. ಹಿಂಗೇನಾಗುತ್ತೆ, ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 9 × 9 × 9 ಇಲ್ಲಿ 10⁻⁴ ಇದು 12 -8 ಎಷ್ಟಾಗುತ್ತೆ, 10⁻⁻⁴ ಅಲ್ವಾ. ಸೊ 12 - 8 - 12 -4 ಆಗುತ್ತೆ. ಅದಕ್ಕಾಗಿ ಎಷ್ಟಾಗುತ್ತೆ ಇಲ್ಲಿ ಆರ್ ಬೇಕಲ್ವ ನಮಗೆ. ಆರ್ ಇಸ್ ಈಕ್ವಲ್ ಟು √9 3 √9 3 √9 3 √10⁻⁻⁴ 10⁻⁻². ಹಾಗಾಗಿ ಆರ್ ವ್ಯಾಲ್ಯೂ ಬಂದುಬಿಟ್ಟಿದೆ ನೋಡಿ. 3 3s are 9, 9 3s are 27 × 10⁻⁻² ಮೀಟರ್. ಇದನ್ನೇ ನಾವು 27 ಸೆಂಟಿಮೀಟರ್ ಅಂತ ಬರೀಬೋದು. ಇದು ನಮ್ಮ ಆನ್ಸರು. ನೋಡೋಣ ವಿಚ್ ಆಪ್ಷನ್ ಈಸ್ ಕರೆಕ್ಟ್. ಇದು ಈ ಕ್ವಶನಲ್ಲಿ 27 ಸೆಂಟಿಮೀಟರ್, ಆಪ್ಷನ್ 1 is the correct answer.